ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಜೀವಕೋಶ ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಓವರ್ವ್ಯೂ ಆಫ್ ಸೆಲ್, ಡಿಸ್ಕವರಿ ಆಫ್ ಸೆಲ್ ಮತ್ತು ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಪ್ರೋಕ್ಯಾರಿಯೋಟಿಕ್ ಸೆಲ್ ಫುಲ್ ಡಿಟೇಲ್ ಆಗಿ ವಿತ್ ದ ಹೆಲ್ಪ್ ಆಫ್ ದ ಬ್ಯಾಕ್ಟೀರಿಯಲ್ ಸೆಲ್ ಅದನ್ನು ನಾವು ಪೂರ್ತಿಯಾಗಿ ಸೆಲ್ ಲೇಬ್ಲಿಂಗ್ಸನ್ನು ಸ್ಟಡಿ ಮಾಡಿ ಆಯಿತು. ಅದಾದಮೇಲೆ ಗ್ರಾಮ್ ಸ್ಟೇನಿಂಗ್ ಪ್ರೊಸೀಜರ್ ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ ನೀಟ್ಗೆ ಇಂಪಾರ್ಟೆಂಟ್. ಆ್ಯಂಡ್ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ ಜಸ್ಟ್ ಅಬೌಟ್ ದ ಯೂಕ್ಯಾರಿಯೋಟಿಕ್ ಸೆಲ್, ಹೆಂಗೆ ಪ್ಲ್ಯಾಂಟ್ ಸೆಲ್ಲು ಮತ್ತು ಎನಿಮಲ್ ಸೆಲ್. ಒಂದು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ತಗೊಂಡ್ರೆ ಅಲ್ಲಿ ಹೆಂಗೆ ಆರ್ಗನಲೈಸ್ ಇರ್ತವೆ ಅಂತ ಸ್ಟಡಿ ಮಾಡಿದ್ದೀವಿ. ಆ್ಯಂಡ್ ಫ್ರಮ್ ದಿಸ್ ವಿಡಿಯೋ ಆನ್ವರ್ಡ್ಸ್ ವಿಲ್ ಟ್ರೈ ಟು ಸ್ಟಡಿ ಆಲ್ ದೋಸ್ ಆರ್ಗನಲೈಸ್ ಇನ್ ಡಿಟೇಲ್. ನಮಗೆ ಗೊತ್ತಿದೆ ಯೂಕ್ಯಾರಿಯೋಟಿಕ್ ಸೆಲ್ ಅಂತಂದರೆ ಯೂಶ್ವಲಿ ನಾವು ಪ್ಲ್ಯಾಂಟ್ ಸೆಲ್ ಮತ್ತು ಎನಿಮಲ್ ಸೆಲ್ಲನ್ನು ಕಂಪೇರ್ ಮಾಡ್ತೀವಿ, ಹೌದಾ? ಈ ಪ್ಲ್ಯಾಂಟ್ ಸೆಲ್ ಮತ್ತು ಎನಿಮಲ್ ಸೆಲ್ಸದ್ದು ಸೈಟೋಪ್ಲಾಸಮ್ ಮತ್ತು ಸೆಲ್ ಮೆಮ್ಬ್ರೇನ್ ಮತ್ತು ಜೆನೆಟಿಕ್ ಮಟೀರಿಯಲ್. ವೈ ಐ ಆಮ್ ಟೆಲ್ಲಿಂಗ್ ದೀಸ್ ತ್ರೀ? ಬಿಕಾಸ್ ದೀಸ್ ತ್ರೀ ಆರ್ ದ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ಈಚ್ ಸೆಲ್. ಸೊ ನೀವು ಯಾವುದೇ ಒಂದು ಸೆಲ್ಲನ್ನು ತಗೊಂಡ್ರೆ ಅದರಲ್ಲಿ 3 ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಅಂತ ಹೇಳಿದ್ವಿ. ಯಾವ್ಯಾವುದು? ಹೊರಗಡೆ ಇರುವಂಥದ್ದು ಸೆಲ್ ಮೆಮ್ಬ್ರೇನ್, ಹೌದಾ? ಒಳಗಡೆ ಏನಿದೆ ಪೂರ್ತಿ ಫ್ಲೂಯಿಡ್ ಇರುತ್ತೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ಸೈಟೋಪ್ಲಾಸಮ್. ಆ್ಯಂಡ್ ಯು ವಿಲ್ ಗೆಟ್ ದ ಜೆನೆಟಿಕ್ ಮಟೀರಿಯಲ್. ದೀಸ್ ತ್ರೀ ಆರ್ ದ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ಅ ಸೆಲ್. ಪ್ರೋಕ್ಯಾರಿಯೋಟಿಕ್ ಸೆಲ್ನಲ್ಲಿ ನಾವು ಸೆಲ್ ಮೆಮ್ಬ್ರೇನ್ ಹೆಂಗಿರುತ್ತೆ, ಸೈಟೋಪ್ಲಾಸಮ್ನಲ್ಲಿ ಏನಿರುತ್ತೆ ಮತ್ತು ಜೆನೆಟಿಕ್ ಮಟೀರಿಯಲಲ್ಲಿ ಹೆಂಗಿರುತ್ತೆ ಅಂತ ಸ್ಟಡಿ ಮಾಡಿದ್ದೀವಿ. ಸೊ ವಿತ್ ರಿಸ್ಪೆಕ್ಟ್ ಟು ದ ಯೂಕ್ಯಾರಿಯೋಟಿಕ್ ಸೆಲ್ ವಿಲ್ ಟ್ರೈ ಟು ಕವರ್ ಆಲ್ ದೀಸ್ ಕಂಪೋನೆಂಟ್ಸ್ ಇನ್ ಡಿಟೇಲ್ ಅಲಾಂಗ್ ವಿತ್ ದೇರ್ ಸ್ಟ್ರಕ್ಚರ್, ಅಲಾಂಗ್ ವಿತ್ ದೇರ್ ಫಂಕ್ಷನ್, ರೈಟ್? ಈ ಸೆಲ್ಲನ್ನು ತಗೊಂಡ್ರೆ ಹೊರಗಡೆ ಇರುವಂತಹ ಬಾರ್ಡರ್, ಹೊರಗಡೆಯಿಂದ ಒಳಗಡೆ ನೋಡ್ತಾ ಬಂದರೆ ಮೊದಲು ನಮಗೇನು ಸಿಗುತ್ತೆ? ಈ ಸೆಲ್ ಮೆಮ್ಬ್ರೇನ್ ಸಿಗುತ್ತೆ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ಅಬೌಟ್ ದಿಸ್ ಸೆಲ್ ಮೆಮ್ಬ್ರೇನ್. ಮೆಮ್ಬ್ರೇನ್ ಅಂದರೆ ಏನು? ಒಂದು ಲೇಯರ್ ಅಂತ ಅರ್ಥ. ಇವಾಗ ನಮ್ಮ ಫುಲ್ ಬಾಡಿಗೆ ಹೊರಗಡೆಯಿಂದ ಒಂದು ಸ್ಕಿನ್ ಅಂತ ಇದೆ, ಇದೇನಾಯಿತು? ಔಟ್ರ್ ಮೋಸ್ಟ್ ಕವರಿಂಗ್ ಅಥವಾ ಔಟ್ರ್ ಮೋಸ್ಟ್ ಮೆಮ್ಬ್ರೇನ್ ಅಂತ ಆಯಿತು. ಯಾವುದಕ್ಕೆ? ನಮ್ಮ ಬಾಡಿಗೆ. ಅದೇ ರೀತಿಯಾಗಿ ಒಂದು ಜೀವಕೋಶವನ್ನು ತಗೊಂಡ್ರೆ ಇಫ್ ಯು ಕನ್ಸಿಡರ್ ಅ ಸೆಲ್, ದ ಔಟ್ರ್ ಮೋಸ್ಟ್ ಮೆಮ್ಬ್ರೇನ್ ಈಸ್ ವಾಟ್? ಇಟ್ ಈಸ್ ದ ಸೆಲ್ ಮೆಮ್ಬ್ರೇನ್. It is also called as cell membrane is also called as plasma membrane. One and the same, plasma membrane. Okay, or it is also called as plasma lemma. Plasma lemma. lemma ಅಂದ್ರೆ ಏನು? ಲೇಯರ್ ಅಂತ ಅರ್ಥ. ಪ್ಲಾಸ್ಮಾ ಲೇಯರ್ ಅಥವಾ ಪ್ಲಾಸ್ಮಾ ಮೆಂಬ್ರೇನಿಗೆ ಪ್ಲಾಸ್ಮಾ ಲೆಮ್ಮಾ ಅಂತಲೂ ಕರೀತಾರೆ. or otherwise it is also called as biomembrane. biomembrane. ಓಕೆ, ಬಯೋ ಅಂದರೆ ಏನು ಗೊತ್ತಿದೆ? ಬಯಾಲಜಿ ಅಂದರೆ ಜೀವವಿರುವಂತಹ ಒಂದು ವಸ್ತು. ಸೊ ಇವನ್ ಸೆಲ್ ಮೆಮ್ಬ್ರೇನ್, ರಿಮೆಂಬರ್ ದಿಸ್ ಪಾಯಿಂಟ್, ಸೆಲ್ ಮೆಮ್ಬ್ರೇನ್ ಇಟ್ ಈಸ್ ದ ಲಿವಿಂಗ್ ಮಟೀರಿಯಲ್. ಅದು ಡೆಡ್ ಆಗಿರೋದಿಲ್ಲ, ದಟ್ ಈಸ್ ದ ಲಿವಿಂಗ್ ಮಟೀರಿಯಲ್. ಯಾಕೆ ಲಿವಿಂಗ್ ಅಂತ ನಾವು ಸ್ಟ್ರಕ್ಚರಲ್ಲಿ ನೋಡ್ತೀವಿ. ಓಕೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಯೋಮೆಂಬ್ರೇನ್ ಆರ್ ಬಯೋಲಾಜಿಕಲ್ ಮೆಂಬ್ರೇನ್. ಆಲ್ ದೀಸ್ ರೆಫರ್ಸ್ ಟು ದ ಔಟ್ರ್ಮೋಸ್ಟ್ ಕವರಿಂಗ್ ಆಫ್ ದ ಸೆಲ್ ವಿಚ್ ಈಸ್ ನಥಿಂಗ್ ಬಟ್ ದ ಸೆಲ್ ಮೆಂಬ್ರೇನ್. ಸರಿನಾ? ಹಾಗಾದರೆ ಈ ಸೆಲ್ ಮೆಂಬ್ರೇನ್ ಎಲ್ಲಿರುತ್ತೆ? ದ ಸೆಲ್ ಮೆಂಬ್ರೇನ್ ಈಸ್ ಫೌಂಡ್ ಇನ್ ಬೋತ್ ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್. ಹೌದಾ? ಡು ಯು ಅಗ್ರಿ ವಿತ್ ಮೀ? ಸೊ ಸೆಲ್ ಮೆಂಬ್ರೇನು ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಎರಡರಲ್ಲೂ ಕಂಡುಬರುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್, ಯೂಕ್ಯಾರಿಯೋಟಿಕ್ ಸೆಲ್ನ ತಗೊಂಡ್ರೆ ಇಟ್ ಈಸ್ ಆಲ್ಸೋ ಫೌಂಡ್ ಅರೌಂಡ್ ದ ಯಾವುದು? ಅರೌಂಡ್ ದ ಆರ್ಗನಲೇಸ್. ವಾಟ್ ಡಸ್ ದಿಸ್ ಮೀನ್? ಓಕೆ, ಯೂಕ್ಯಾರಿಯೋಟ್ಸ್ ಅಂತಂದರೆ ಅಲ್ಲಿ ಆರ್ಗನಲೈಸ್ ಇರ್ತವೆ. ಬಟ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟ್ಸ್ ಅಂದರೆ ಬ್ಯಾಕ್ಟೀರಿಯಾಗಳಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನಲೈಸ್ ಆರ್ ಅಬ್ಸೆಂಟ್ ಅಂತ ಕಲ್ತಿದ್ವಿ. ಅಲ್ಲಿ ಜಸ್ಟ್ ನಿಮಗೆ ರೈಬೋಸೋಮ್ಸ್ ಸಿಗ್ತವೆ. ರೈಬೋಸೋಮ್ಸ್ಗೆ ಹೊರಗಡೆಯಿಂದ ಯಾವುದು ಕವರಿಂಗ್ ಇರೋದಿಲ್ಲ. ದೇರ್ ಫಾರ್ ಇಟ್ ಈಸ್ ಅ ಮೆಂಬ್ರೇನ್ಲೆಸ್ ಆರ್ಗನಲೈಸ್. ಬಟ್ ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್, ಯೂಕ್ಯಾರಿಯೋಟ್ಸ್ ಅಂತಂದರೆ ಅದು ಪ್ಲ್ಯಾಂಟ್ ಸೆಲ್ ಆಗಿರ್ಬೋದು, ಆ್ಯನಿಮಲ್ ಸೆಲ್ ಆಗಿರ್ಬೋದು, ಫಂಜೈ ಆಗಿರ್ಬೋದು ಅಥವಾ ಪ್ರೊಟಿಸ್ಟಾ ಆಗಿರ್ಬೋದು. ಸೊ ಇನ್ ಆಲ್ ದೀಸ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಒಳಗಡೆ ಆರ್ಗನಲೈಸ್ ಅಂತ ಇರ್ತವೆ. ವಾಟ್ ಆರ್ ದೀಸ್ ಆರ್ಗನಲೈಸ್? ದೀಸ್ ಆರ್ ದ ಸ್ಪೆಷಲ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ಸ್. How many types are there? Organelles, there are 3 types. Skip ಮಾಡಿ ನೋಡಬೇಡಿ, ರಿವಿಷನ್ನು ಆಗುತ್ತೆ. Organelles, which are the 3 types of organelles? Membraneless, single membrane bound and double membrane bound.
ಮೆಂಬ್ರೇನ್ಲೆಸ್ ಬಿಟ್ಬಿಡಿ, ಮಿಕ್ತ ಯಾವುದು ಸಿಂಗಲ್ ಮೆಂಬ್ರೇನ್ ಆರ್ಗನಲೈಸ್ ಆ್ಯಂಡ್ ಡಬಲ್ ಮೆಂಬ್ರೇನ್ ಆರ್ಗನಲೈಸ್. ಅಲ್ಲೇನು ಆರ್ಗನಲಿಗೆ ಒಂದು ಸಿಂಗಲ್ ಮೆಂಬ್ರೇನ್ ಡಬಲ್ ಮೆಂಬ್ರೇನ್ ಅಂತ ಹೇಳ್ತಿದ್ದೀವಲ್ಲ, ಅದು ಮೆಂಬ್ರೇನ್ ಏನಿದು, ಇಟ್ ಈಸ್ ನಥಿಂಗ್ ಬಟ್ ಅಗೇನ್ ದ ಸೇಮ್ ಸ್ಟ್ರಕ್ಚರ್ ಆಫ್ ದ ಸೆಲ್ ಮೆಂಬ್ರೇನ್. ಅದಕ್ಕೆ ನಾವು ಇಲ್ಲಿ ಏನಂತ ಬರೆದ್ವಿ, ಸೆಲ್ ಮೆಂಬ್ರೇನ್ ಈಸ್ ಫೌಂಡ್ ಇನ್ ಬೋತ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್, and cell membrane is also present around the organelles in eukaryotic cell. More specific ಆಗಿ ಏನು ಬರೆಯೋಣ, around some organelles, not all, around some organelles. ಯಾವ ಸೆಲ್ನಲ್ಲಿ, ಯೂಕ್ಯಾರಿಯೋಟಿಕ್ ಸೆಲ್ನಲ್ಲಿ. Are you getting this point? Right. Now we'll take the structure of cell membrane. So membrane structure, what do you call for this? It is the membrane structure. Membrane structure. I think it is not that much dark. Okay, membrane structure. ಹಾಗಾದರೆ ಈ ಸೆಲ್ ಮೆಂಬ್ರೇನಲ್ಲಿ ಏನು ಇರುತ್ತೆ ಎಕ್ಸಾಕ್ಟ್ಲಿ ಅಂತ. ಸಿ, cell membrane, I told it is a living material, and this cell membrane ಅದು ಸ್ಟ್ರಕ್ಚರನ್ನು ನೀವು ಸ್ಟಡಿ ಮಾಡಿದರೆ ಇಟ್ ಈಸ್ ಕಂಪೋಸ್ಡ್ ಆಫ್ ಮೇನ್ಲಿ 3 ಕಂಪೋನೆಂಟ್ಸ್. ಯಾವ್ಯಾವುದು, ಒಂದು ಲಿಪಿಡ್ಸ್ ಇರುತ್ತೆ, ಲಿಪಿಡ್ಸ್, ದೆನ್ ಪ್ರೋಟೀನ್ಸ್, ಲಿಪಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಸೊ ಸೆಲ್ ಮೆಂಬ್ರೇನಲ್ಲಿ ನಿಮಗೆ ಯಾವ್ಯಾವ ಕೆಮಿಕಲ್ಸ್ ಸಿಗ್ತವೆ, ಲಿಪಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಈ ಮೂರನ್ನ ಕಂಪೇರ್ ಮಾಡಿದರೆ ಪ್ರೋಟೀನ್ಸ್ ಆರ್ ಮೋರ್, ಮೇ ಬಿ ಅರೌಂಡ್ 52% ಆಫ್ ದ ಪ್ರೋಟೀನ್ಸ್ ಯು ವಿಲ್ ಗೆಟ್ ಇನ್ ದ ಸೆಲ್ ಮೆಂಬ್ರೇನ್, ದೆನ್ 40% of lipids and 8% of carbohydrates. ಈ ರೇಷೋ ವೇರಿ ಕೂಡ ಆಗ್ಬೋದು, ಬಟ್ ಜನರಲಿ ನೀವು ಕಂಪೇರ್ ಮಾಡಿದರೆ ಸೆಲ್ ಮೆಂಬ್ರೇನ್ ಈಸ್ ಕಂಪೋಸ್ಡ್ ಆಫ್ 52% ಆಫ್ ಪ್ರೋಟೀನ್ಸ್, ದೆನ್ 40 ಲಿಪಿಡ್ಸ್ ಆ್ಯಂಡ್ 8% ಆಫ್ ದ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಸೆಲ್, ಈ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು ಮತ್ತು ಲಿಪಿಡ್ ಕಂಟೆಂಟು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಓಕೆ, ನಾವು ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರನ್ನು ನೀವು ಸ್ಟಡಿ ಮಾಡಬೇಕಂದ್ರೆ ಈ 3 ಕೆಮಿಕಲ್ಸ್ ಅಂದರೆ ಲಿಪಿಡ್ಸ್, ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಹೆಂಗೆ ಅರೇಂಜ್ ಆಗಿದ್ದಾವೆ ಅಂತ ನೀವು ಸ್ಟಡಿ ಮಾಡಿದರೆ ದಟ್ ಈಸ್ ನಥಿಂಗ್ ಬಟ್ ದ ಮೆಂಬ್ರೇನ್ ಸ್ಟ್ರಕ್ಚರ್. ಓಕೆ, ಸೊ ವಿಲ್ ಟೇಕ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕೆಮಿಕಲ್ಸ್ ಆರ್ ಕಂಪೋನೆಂಟ್ಸ್ ಒನ್ ಬೈ ಒನ್. Now first let us talk about the lipids. So first we will take the lipids. Sarina? Now the common lipid which is present in the cell membrane, it is called as phospholipid. Phospholipid. Okay, sometimes also called as phosphoglyceraldehyde. One and the same, don't get confused. So the most common type of lipid present in the cell membrane or plasma membrane, it is the phospholipid. Now how do you find, what is the structure of this phospholipid? ಒಂದು ಫಾಸ್ಫೋಲಿಪಿಡ್ ಸ್ಟ್ರಕ್ಚರನ್ನು ನೀವು ತಗೊಂಡ್ರೆ ಈ ರೀತಿಯಾಗಿರುತ್ತೆ. ಮೇಲ್ಗಡೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಹೆಡ್, ಆ್ಯಂಡ್ ಕೆಳಗಡೆ ಏನಿರುತ್ತೆ 2 ಸ್ಟ್ರಕ್ಚರ್ಸ್ ಇರ್ತವೆ, ಟೇಲ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ದ ಟೇಲ್. ಸೊ ದಿಸ್ ಈಸ್ ಒನ್ ಫಾಸ್ಫೋಲಿಪಿಡ್. ವಾಟ್ ಆರ್ ದ ಲೇಬ್ಲಿಂಗ್ಸ್ ಹಿಯರ್? ದಿಸ್ ಈಸ್ ದ ಪೋಲಾರ್ ಹೆಡ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಪೋಲಾರ್ ಹೆಡ್. ಸರಿನಾ? ಆ್ಯಂಡ್ ಕೆಳಗಡೆ ಏನಿದಾವಲ್ಲ ಚೈನ್ ಲೈಕ್ ಸ್ಟ್ರಕ್ಚರ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ನಾನ್ ಪೋಲಾರ್ ಟೇಲ್. ನಾನ್ ಪೋಲಾರ್ ಟೇಲ್. ಸರಿನಾ? ಸೊ ದ ಲಿಪಿಡ್ ಇನ್ ಕೇಸ್ ಆಫ್ ಸೆಲ್ ಮೆಂಬ್ರೇನ್, ಇಟ್ ಈಸ್ ದ ಫಾಸ್ಫೋಲಿಪಿಡ್ ವಿಚ್ ಈಸ್ ಹ್ಯಾವಿಂಗ್ ಪೋಲಾರ್ ಹೆಡ್ ಆ್ಯಂಡ್ ನಾನ್ ಪೋಲಾರ್ ಟೇಲ್ ರೀಜನ್. ಆ್ಯಂಡ್ ದಿಸ್ ಪೋಲಾರ್ ಹೆಡ್ ಮೇಲ್ಗಡೆ ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಹೈಡ್ರೋಫಿಲಿಕ್ ಪಾರ್ಟ್. ಹೈಡ್ರೋಫಿಲಿಕ್, PHILIC, hydrophilic. And non-polar tail is called as hydrophobic. Now this is hydrophobic. Now what is this hydrophilic and hydrophobic? ಎರಡರಲ್ಲೂ ಕಾಮನ್ ವರ್ಡ್ ಯಾವುದು? ಹೈಡ್ರೋ. ಹೈಡ್ರೋ ಅಂದರೆ ಏನು? ವಾಟರ್ ಅಂತ ಅರ್ಥ. ಫಿಲಿಕ್ ಆ್ಯಂಡ್ ಫೋಬಿಕ್ ಅಪೋಸಿಟ್ ವರ್ಡ್ಸ್. ಫಿಲಿಕ್ ಅಂದರೆ ಏನು?
ಲೈಕ್ ಅಂತ ಅರ್ಥ, ಲೈಕ್ ಮಾಡೋದು ಅಥವಾ ಲವಿಂಗ್ ಮಾಡೋದು, ಅಟ್ರಾಕ್ಟ್ ಮಾಡೋದು ಅಂತ ಅರ್ಥ. ಸೊ ಇಫ್ ಯು ಟೇಕ್ ಅ ಫಾಸ್ಫೋಲಿಪಿಡ್, ದ ಪಾರ್ಟ್ ವಿಚ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಾಟರ್, ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಫಿಲಿಕ್. ಸೊ ದಿಸ್ ಹೆಡ್ ಈಸ್ ಅ ಹೈಡ್ರೋಫಿಲಿಕ್. ದ್ಯಾಟ್ ಮೀನ್ಸ್ ಇದು ಏನು ಪೋಲಾರ್ ಹೆಡ್ ಇದೆಯಲ್ಲ, ಇಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಾಟರ್. ಇಟ್ ಈಸ್ ದ ವಾಟರ್ ಲವಿಂಗ್ ಪಾರ್ಟ್, ವಾಟರ್ ಲೈಕಿಂಗ್ ಪಾರ್ಟ್ ಆಫ್ ದ ಫಾಸ್ಫೋಲಿಪಿಡ್. ಅದರ ಅಪೋಸಿಟ್ ಫೋಬಿಕ್. ಫೋಬಿಯಾ ಅಂದರೆ ಏನು, ಹೆದರೋದು ಅಂತ ಹೇಳ್ತೀವಲ್ಲ, ಭೀತಿಗೊಳ್ಳೋದು ಅಂತ ಹೇಳ್ತೀವಲ್ಲ. ಸೊ ಹೈಡ್ರೋಫೋಬಿಕ್ ಅಂದರೆ ವಾಟರನ್ನು ನೋಡಿ ದೂರ ಸರಿಯೋದು ಯಾವುದು, ಹೈಡ್ರೋಫೋಬಿಕ್ ಸ್ಟ್ರಕ್ಚರ್. ಓಕೆ, ಸೊ ಇದು ವಾಟರ್ ಲವಿಂಗ್ ಆ್ಯಂಡ್ ದಿಸ್ ಈಸ್ ವಾಟರ್ ಹೇಟರ್ಸ್. ಓಕೆ, ಆ್ಯಂಡ್ ದಿಸ್ ಪಾರ್ಟ್ ಯಾವುದದು, ಕೆಳಗಡೆ ಟೇಲ್ ಇದೆಯಲ್ಲ, ಇದು ಟೇಲ್ ಈಸ್ ನಥಿಂಗ್ ಬಟ್ ದ ಫ್ಯಾಟಿ ಆಸಿಡ್ ಚೈನ್ ಆ್ಯಂಡ್ ದೀಸ್ ಫ್ಯಾಟಿ ಆಸಿಡ್ ಚೈನ್ಸ್ ಆರ್ ನಾನ್ ಪೋಲಾರ್. That means they are not attracted towards the water. ಗೊತ್ತಾಯ್ತಾ? ಸೊ ಒಂದು ಫಾಸ್ಫೋಲಿಪಿಡ್ ಅಂತ ತಗೊಂಡ್ರೆ ಮೇಲ್ಗಡೆ ಹೆಡ್ ಇರುತ್ತೆ ವಿಚ್ ಈಸ್ ಹೈಡ್ರೋಫಿಲಿಕ್, ಕೆಳಗಡೆ ಟೇಲ್ ಇರುತ್ತೆ, ಎರಡು ಫ್ಯಾಟಿ ಆಸಿಡ್ ಚೈನ್, ದಟ್ ಈಸ್ ದ ಹೈಡ್ರೋಫೋಬಿಕ್. ಓಕೆ, now this lipid, how it is arranged in cell membrane, it is arranged in the form of bilayer. Now this you have to remember. Now shall we take the structure of cell membrane first? See here. Now this is the head portion. Okay, I said this lipid layer is arranged in the form of bilayer. ಅಂದರೆ ಇಲ್ಲಿ ಎರಡು ಲೇಯರ್ಗಳನ್ನು ಹೊಂದಿರಬೇಕು. Now first we'll complete the first layer. ಇದು head portion ಆಯಿತು. Now this is the tail portion. Now this is one layer. Okay. Now I said it is bilayer. ಅಂದರೆ ಇಲ್ಲಿ ಇನ್ನೊಂದು ಲೇಯರ್ ಇರಬೇಕಿಲ್ಲ, ಒನ್ ಮೋರ್ ಲೇಯರ್ ಇರಬೇಕು. ಓಕೆ, ಬಟ್ ಹೌ ದಿಸ್ ಲೇಯರ್ ಈಸ್ ಅರೇಂಜ್ಡ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸ್ಟ್ರಕ್ಚರ್. ಸೊ ಈ ರೀತಿಯಾಗಿ ಅರೇಂಜ್ ಆಗಿರೋದಿಲ್ಲ. ಆರ್ ಯು ಗೆಟ್ಟಿಂಗ್ ದ ಡಿಫ್ರೆನ್ಸ್ ಹಿಯರ್? ಇನ್ಸ್ಟೆಡ್ ಆಫ್ ದಿಸ್, ದ ಟೇಲ್ ಪೋರ್ಷನ್, ಇಟ್ ಈಸ್ ಅರೇಂಜ್ಡ್ ಟುವರ್ಡ್ಸ್ ದ ಟೇಲ್ ಪೋರ್ಷನ್ ಆಫ್ ಅನದರ್ ಲೇಯರ್. ಗೊತ್ತಾಗ್ತಿದೆಯಾ? ಸೊ ಹೌ ದ bilayer of lipid is arranged in case of cell membrane? It is arranged in such a way that the polar head of both the bilayers, they are facing towards the outer surface and the tail portion, it is facing with each other. ಓಕೆ, ಎರಡು ಟೇಲ್ಗಳು ಇಲ್ಲಿ ಅಟ್ರಾಕ್ಟ್ ಆಗುವಂತಹ ಒಂದು ಪೋರ್ಷನ್ನಲ್ಲಿ ಅರೇಂಜ್ ಆಗಿದ್ದಾವೆ. ಏನು ಹೈಡ್ರೋಫಿಲಿಕ್ ಪೋರ್ಷನ್ ಇದಾವಲ್ಲ, ಅದು ಆ ಕಡೆ ಸರ್ಫೇಸ್, ಹೊರಗಡೆ ಸರ್ಫೇಸು ಮತ್ತು ಒಳಗಡೆ ಸರ್ಫೇಸ್. ಇದ್ರದ್ದು ಎಕ್ಸಾಕ್ಟ್ಲಿ ನೀವು ಇಮ್ಯಾಜಿನ್ ಮಾಡಬೇಕು ಅಂತಂದರೆ, ಹಿಯರ್ ಐ ಹ್ಯಾವ್ ಡ್ರಾನ್ ಆನ್ ಸ್ಟ್ರಕ್ಚರ್. ದಿಸ್ ಈಸ್ ಒನ್ ಸೆಲ್. ಓಕೆ, ಬ್ಲೂ ಕಲರ್ ಇದೆಯಲ್ಲ, ದಟ್ ಈಸ್ ದ ಔಟರ್ ಮೋಸ್ಟ್ ಬೈಲೇಯರ್ ಆಫ್ ದ ಲಿಪಿಡ್. ಔಟರ್ಮೋಸ್ಟ್ ಲಿಪಿಡ್ ಬೈಲೇಯರ್. ಒಳಗಡೆ ಏನಿದೆಯಲ್ಲ ಆರೆಂಜ್ ಕಲರು, ನೋ ದಿಸ್ ಈಸ್ ದ ಇನ್ನರ್ ಮೋಸ್ಟ್ ಲಿಪಿಡ್ ಬೈಲೇಯರ್. ಸೊ ಹೊರಗಡೆ ಒಂದು ಲೇಯರ್ ಲಿಪಿಡ್ ಇರುತ್ತೆ, ಒಳಗಡೆ ಒಂದು ಲಿಪಿಡ್ ಲೇಯರ್ ಇರುತ್ತೆ. ಈ ಎರಡೂ ಲೇಯರನ್ನು ಕೂಡಿಸಿ ಇದೇನು ಫುಲ್ ಒಂದು ಇದೆಯಲ್ಲ, ಈ ಪೂರ್ತಿ ಲೇಯರ್ ಸೇರಿ ಒಂದು ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಸೊ ಒಂದು ಸೆಲ್ ಮೆಂಬ್ರೇನ್ ಅಂತಂದರೆ ಇದು ಫುಲ್ ಒಂದು ಸೆಲ್ ಮೆಂಬ್ರೇನ್ ಈ ರೀತಿಯಾಗಿ ಫುಲ್ ಕವರ್ ಆಗಿರುತ್ತೆ. ಸೊ ಒನ್ ಲೇಯರ್, ದಟ್ ಈಸ್ ಒನ್ layer of cell membrane is nothing but the two layers of lipids. Don't get confused. One layer of cell membrane is two layers of lipid layer. Therefore this portion, it is called as lipid bilayer. Bilayer. ಅರ್ಥ ಆಯ್ತಾ? ಸೊ ಮೇಲ್ಗಡೆ ಹೆಡ್ ಪೋರ್ಷನ್ಸ್ ಇದೆ, ಒಳಗಡೆ ಕೆಳಗಡೆ ಏನಿದೆ, ನೋ ದಿಸ್ ಈಸ್ ದ ಹೆಡ್ ಪೋರ್ಷನ್ ಆ್ಯಂಡ್ ಒಳಗಡೆ ಇರುವಂಥದ್ದು ಟೇಲ್ ಪೋರ್ಷನ್. ಹೈಡ್ರೋಫಿಲಿಕ್, ದೆನ್ ಇದು ಪೂರ್ತಿ ಹೈಡ್ರೋಫೋಬಿಕ್, ಅಗೇನ್ ಹೈಡ್ರೋಫಿಲಿಕ್. ಸೊ ಹೊರಗಡೆ ಫುಲ್ ಹೈಡ್ರೋಫಿಲಿಕ್ ಇದೆ, ಅದರ ನೆಕ್ಸ್ಟಲ್ಲಿ ಹೈಡ್ರೋಫೋಬಿಕ್ ಟೇಲ್ಸ್ ಇದ್ದಾವೆ, ಮತ್ತು ಅದರ ಒಳಗಡೆ ಹೈಡ್ರೋಫಿಲಿಕ್ ಪೋರ್ಷನ್ ಇದೆ. ಸೊ ಅಲ್ಟಿಮೇಟ್ ಆಗಿ ಇದು ಹೈಡ್ರೋಫೋಬಿಕ್ ಟೇಲ್ಸ್ ಇದಾವಲ್ಲ, ದೀಸ್ ಆರ್ ಪ್ರೊಟೆಕ್ಟೆಡ್ ಇನ್ಸೈಡ್. ಅವು ಎಕ್ಸ್ಪೋಸ್ ಆಗಿಲ್ಲ, ಒಳಗಡೆ ಪ್ರೊಟೆಕ್ಟ್ ಆಗಿದ್ದಾವೆ. ಎಕ್ಸ್ಪೋಸ್ ಆಗಿರೋದು ಯಾವುದು? ಹೊರಗಡೆ ಇರುವಂತಹ ಹೆಡ್ ಪೋರ್ಷನ್ ಮತ್ತು ಒಳಗಡೆ ಇರುವಂತಹ ಹೆಡ್ ಪೋರ್ಷನ್. ಒಳಗಡೆ ಇರುವಂತಹ ಏನು ಹೆಡ್ ಪೋರ್ಷನ್ ಇದೆಯಲ್ಲ, ದ್ಯಾಟ್ ಈಸ್ ಟುವರ್ಡ್ಸ್ ದ ಸೈಟೋಪ್ಲಾಸಮ್.
ಓಕೆ, ಹೊರಗಡೆ ಇರುವಂತಹ ಏನು ಹೆಡ್ ಪೋರ್ಷನ್ ಇದಾವಲ್ಲ ದಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ದ ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸ್. ಈ ಸೆಲ್ಲಿನ ಹೊರಗಡೆ ಏನು ಲಿಕ್ವಿಡ್ ಇರುತ್ತಲ್ಲ ಆ ಕಡೆ ಅವು ಫೇಸ್ ಮಾಡಿರ್ತವೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಲಿಪಿಡ್ ಕಂಟೆಂಟ್. ಸೊ ಲಿಪಿಡ್ ಲೇಯರ್ ದೇ ಆರ್ ಫಾರ್ಮಿಂಗ್ ದ bilayers, and the common lipid is a phospholipid which is having a polar head and non-polar tail region. Did you get this point? Okay, next one is about the protein. Now how the proteins are arranged here. Now shall we take proteins here? Now here I'll take the proteins. ಸರಿನಾ? Now if you take the protein ಅಂತಂದ್ರೇನು, ಅಮೈನೋ ಆಸಿಡ್ಸು ಚೈನ್ ಆಗಿರ್ತಾವೆ, ಚೈನಲ್ಲಿ ಅರೇಂಜ್ ಆಗಿ ಒಂದು ಪ್ರೋಟೀನನ್ನು ಫಾರ್ಮ್ ಮಾಡಿರ್ತವೆ. In case of cell membrane, the proteins are of two types. ಮೊದಲನೇದನ್ನು ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ ಅಥವಾ ಎಕ್ಸ್ಟರ್ನಲ್ ಪ್ರೋಟೀನ್ ಅಂತ ಕರೀತಾರೆ. ಎಕ್ಸ್ಟ್ರಿನ್ಸಿಕ್ ಪ್ರೋಟೀನ್ಸ್. Okay, and one more is intrinsic proteins. Intrinsic proteins. Sarina? So what are these extrinsic proteins and intrinsic proteins? Extrinsic proteins are called external proteins. Intrinsic andre internal proteins. Now what is this external and internal position? Now this position is with respect to the bilayer. Hangandre ಎಕ್ಸ್ಟೆನ್ಸಿಕ್ ಪ್ರೋಟೀನ್ಸ್ ಎಕ್ಸ್ಟರ್ನಲ್ಲಿ ಇರ್ತವೆ. ಎಕ್ಸ್ಟರ್ನಲ್ಲಿ ಅಂತಂದ್ರೆ ಏನು, ಹೊರಗಡೆ ಇರ್ತವೆ. ಇದರ ಹೊರಗಡೆ ಈ ಬೈಲೇಯರ್ದು ಹೊರಗಡೆ ಇರ್ತವೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಹೊರಗಡೆ ಆಯಿತಾ, ಇವನ್ ಈ ಬೈಲೇಯರ್ದು ಇದು ಹೊರಗಡೆ ಆಯಿತು. ಸೊ ದಿಸ್ ಈಸ್ ಒನ್ ಎಕ್ಸ್ಟೆನ್ಸಿಕ್ ಪ್ರೋಟೀನ್ ಆ್ಯಂಡ್ ದಿಸ್ ಈಸ್ ಅನದರ್ ಎಕ್ಸ್ಟೆನ್ಸಿಕ್ ಪ್ರೋಟೀನ್. So extrinsic proteins, these are present outside the bilayer and they are attached to the surface. ಇನ್ನರ್ ಸರ್ಫೇಸಿಗೂ ಅಟ್ಯಾಚ್ ಆಗಿರ್ಬೋದು, ಔಟರ್ ಸರ್ಫೇಸಿಗೂ ಅಟ್ಯಾಚ್ ಆಗಿರ್ಬೋದು. ಇನ್ನರ್ ಸರ್ಫೇಸ್ ಅಂದರೆ ಏನು, ಇದು ಒಳಗಡೆ ಇದೆಯಲ್ಲ ಇಲ್ಲಿ ಹಿಂಗೆ ಕಾಣಿಸುತ್ತವೆ. ನಾವು ದೀಸ್ ಆರ್ ದ ಒಳಗಡೆ ಇರುವಂತಹ ಎಕ್ಸ್ಟೆನ್ಸಿಕ್ ಪ್ರೋಟೀನ್ಸ್. ಅದೇ ಹೊರಗಡೆ ಇದ್ದು ಅಂತಂದರೆ ದೀಸ್ ಆರ್ ದ ಔಟರ್ ಮೋಸ್ಟ್ ಎಕ್ಸ್ಟೆನ್ಸಿಕ್ ಪ್ರೋಟೀನ್ಸ್. ಸೊ ಎಕ್ಸ್ಟರ್ನಲ್ ಪ್ರೋಟೀನ್ಸ್ ದೇ ಆರ್ ಪ್ರೆಸೆಂಟ್ ಆನ್ ದ surfaces of the bilayer and they are more towards the inner surface. ಸೊ ಇವು ಒಳಗಡೆ ಜಾಸ್ತಿ ಇರ್ತವೆ, ಅಂದರೆ ಸೆಲ್ ಒಳಗಡೆ ಫೇಸ್ ಆಗುವಂತಹ ಸರ್ಫೇಸ್ ಮೇಲೆ ಜಾಸ್ತಿ ಇರ್ತವೆ, ಹೊರಗಡೆ ಸ್ವಲ್ಪ ಕಡಿಮೆ ಇರ್ತವೆ. ಸೊ ವಿಚ್ ಆರ್ ದೀಸ್ ಆರ್ ದ ಎಕ್ಸ್ಟೆನ್ಸಿಕ್ ಪ್ರೋಟೀನ್ಸ್. Now what are these intrinsic proteins? Intrinsic proteins ಅಂದರೆ ಇಂಟರ್ನಲ್. ಸೊ ಲಿಪಿಡ್ ಲೇಯರ್ ಇದೆಯಲ್ಲ, ಈ ಲಿಪಿಡ್ ಲೇಯರ್ನಲ್ಲಿ ಐದರ್ ಪಾರ್ಷಿಯಲಿ ಅಂತಂದ್ರೆ ಏನು, ಸ್ವಲ್ಪ ಒಳಗೆ ಸ್ವಲ್ಪ ಹೊರಗೆ ಇದ್ದಂಗೆ. ಸೊ ದೀಸ್ ಇಂಟ್ರಿನ್ಸಿಕ್ ಆರ್ ಇಂಟರ್ನಲ್ ಪ್ರೋಟೀನ್ಸ್ ದೇ ಆರ್ partially or completely buried inside the bilayer. ಏನಿದು ಸೆಂಟೆನ್ಸ್ ಮೀನಿಂಗು ಅಂತಂದರೆ, ನಾವು ಇಫ್ ಯು ಟೇಕ್ ದ ಸ್ಟ್ರಕ್ಚರ್, ಜಸ್ಟ್ ಅ ಮಿನಿಟ್, ದಿಸ್ will write it later. Now here I will write one internal proteins. Sarina? And here is the continuous of the lipid bilayer. Now this is the tail portion, okay, and sometimes you will get it like this, internal proteins. Now this is one internal protein again. Now I'll just make the difference here. Okay, now these two are the external proteins. ಹೊರಗಡೆ ಸರ್ಫೇಸ್ ಮೇಲೆ ಇದ್ದಾವೆ ಎಕ್ಸ್ಟರ್ನಲಿ. ಇಂಟರ್ನಲ್ಲಿ ಅಂತಂದರೆ ದ ಪ್ರೋಟೀನ್ಸ್ ವಿಚ್ ಆರ್ ಬರೀಡ್ ಅಂತಂದ್ರೆ ಏನು, ಇವಾಗ ನಾವು ಹುಗುದ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಹುಗುದ್ಕೊಳ್ಳೋದಕ್ಕೆ ನಾವೆಂತ ಹೇಳ್ತೀವಿ, ಬರೀಡ್ ಇನ್ಸೈಡ್ ಅಂತ ಹೇಳ್ತೀವಿ. ಸೊ ಬರೀಡ್ ಇನ್ಸೈಡ್ ಅಂತಂದರೆ ಈ ಬೈಲೇಯರ್ದು ಪಾರ್ಷಿಯಲಿ ಅಂದರೆ ಸ್ವಲ್ಪಷ್ಟೇ ಅದು ಒಳಗಡೆ ಹೋಗಿರ್ಬೋದು, ಅಥವಾ ಕಂಪ್ಲೀಟ್ಲಿ ಆ ಲೇಯರ್ ಒಳಗಡೆನೆ ಅದು ಅವಿದ್ಕೊಂಡು ಅಥವಾ ಹುಗುದ್ಕೊಂಡು ಕೂತ್ಕೊಂಡಿದೆ ಅಂತ ಅರ್ಥ. ಸೊ ವೇರ್ ಡು ಯು ಫೈಂಡ್ ದ ಇಂಟ್ರೆನ್ಸಿಕ್ ಪ್ರೋಟೀನ್ಸ್? ದೀಸ್ ಇಂಟ್ರೆನ್ಸಿಕ್ ಪ್ರೋಟೀನ್ಸ್ ಐದರ್ ದೇ ಆರ್ ಪಾರ್ಷಿಯಲಿ ಅಂದರೆ ಈ ಸ್ಟ್ರಕ್ಚರ್, ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಬರೀಡ್ ಇನ್ಸೈಡ್ ದ bilayer.
ಕೆಲವೊಂದು ಬಾರಿ ಇದೇನು ಸ್ಟ್ರಕ್ಚರ್ ಇದೆಯಲ್ಲ ಅದು ಎಷ್ಟು ಒಳಗಡೆ ಇರುತ್ತೆ ಅಂತಂದರೆ ಬೈಲೇಯರ್ದು ಥಿಕ್ನೆಸ್ ಎಷ್ಟಿದೆಯಲ್ಲ ಅಷ್ಟು ಪೂರ್ತಿ ಕಂಪ್ಲೀಟಾಗಿ ಒಂದು ಇಂಟರ್ನಲ್ ಪ್ರೋಟೀನು ಫಾರ್ಮ್ ಆಗಿರುತ್ತೆ. ಆ್ಯಂಡ್ ಸಮ್ ಅದರ್ ಟೈಮ್ಸ್ ಇಟ್ ಈಸ್ ಪಾರ್ಷಿಯಲಿ ಬೈಲೇಯರ್ ಇಷ್ಟು ದೊಡ್ಡದಿದ್ರೂ ಸ್ವಲ್ಪ ಮಾತ್ರ ಅದು ಒಳಗಡೆ ಅವಿತ್ಕೊಂಡಿರುತ್ತೆ, ಬರೀಡ್ ಆಗಿರುತ್ತೆ ಅಂತ ಅರ್ಥ. ಸೊ ಇಫ್ ಯು ಟೇಕ್ ದ ಪ್ರೋಟೀನ್ ಕಂಟೆಂಟ್ ಹಿಯರ್, ದೀಸ್ ಪ್ರೋಟೀನ್ಸ್ ಆರ್ ಆಫ್ ಟೂ ಟೈಪ್ಸ್, extrinsic protein and intrinsic protein. Extrinsic andre external proteins, they are present on the either surface, and internal proteins either they are partially buried or completely buried inside the bilayer athwa inside the plasma membrane. And the intrinsic proteins which are completely buried along the thickness, andre ಎಷ್ಟು thick ಇದೆಯಲ್ಲ, ಇಷ್ಟು thick ಇದ್ರೆ ಅದು ಒಂದು ಥಿಕ್ನೆಸ್ ಆಯಿತು, ಇಷ್ಟು ತಿಕ್ಕಿದ್ರು ಒಂದು. ಸೊ ಬೈಲೇಯರ್ ಎಷ್ಟು ದಪ್ಪ ಇದೆಯಲ್ಲ ಆ ಪೂರ್ತಿಯಾಗಿ ಒಂದು ಪ್ರೋಟೀನಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ದಿಸ್ ಟೈಪ್ ಆಫ್ ಪ್ರೋಟೀನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಪ್ರೋಟೀನ್ ಟನಲ್ ಅಥವಾ ಪ್ರೋಟೀನ್ ಚಾನಲ್ ಅಂತಲೂ ಕರೀತಾರೆ. ಸೊ ದಿಸ್ ಈಸ್ ದ ಚಾನಲ್ ಪ್ರೋಟೀನ್. channel protein, this is one type of intrinsic protein. just ನಿಮಗೆ ಗೊತ್ತಿರಲಿ ಅಂತ. ಪಾರ್ಷಿಯಲಿನೂ ಇರ್ಬೋದು, ಕಂಪ್ಲೀಟ್ಲಿ ಇರ್ಬೋದು. ಕಂಪ್ಲೀಟ್ ಆಗಿತ್ತು ಅಂದರೆ ಅದನ್ನು ಚಾನಲ್ ಪ್ರೋಟೀನ್ ಅಂತ ಕರೀತಾರೆ. ಸೊ ಲಿಪಿಡ್ ಕಂಟೆಂಟ್ ಆಯಿತು ಮತ್ತು ಪ್ರೋಟೀನ್ ಕಂಟೆಂಟ್ ಆಯಿತು. ಮಿಕ್ಕಿದ್ದು ಯಾವುದು? ಕಾರ್ಬೋಹೈಡ್ರೇಟ್ಸ್. ಹೌದಾ? ನಾವು ಹಿಯರ್ ವಿಲ್ ಟೇಕ್ ದ ಕಾರ್ಬೋಹೈಡ್ರೇಟ್ಸ್. now what are these carbohydrates? Carbohydrates in case of plasma membrane, these are nothing but the sugar molecules. sugar molecules ಅಂದರೆ ಆಲಿಗೋಸ್ಯಾಕರೈಡ್ಸ್ ಅಂತಲೂ ಕರೀತಾರೆ. ಸ್ಯಾಕರೈಡ್ ಅಂದರೆ ಶುಗರ್ ಅಂತ ಅರ್ಥ. ಸೊ ಶುಗರ್ ಮಾಲಿಕ್ಯೂಲ್ ಇರುವಂತಹ ಏನು ಕೆಮಿಕಲ್ಸ್ ಇದಾವಲ್ಲ, ದೀಸ್ ಆರ್ ನಥಿಂಗ್ ಬಟ್ ದ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್. ಹೆಂಗೆ ಅರೇಂಜ್ ಆಗಿರ್ತವೆ? ಇದೇನು ಶುಗರ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಚೈನನ್ನು ಫಾರ್ಮ್ ಮಾಡ್ತಾವಲ್ಲ, ಈ ಚೈನ್ ಏನಿದೆಯಲ್ಲ ಇಟ್ ಮೇ ಬಿ ಅಟ್ಯಾಚ್ ಟು ದ ಲಿಪಿಡ್. ಯಾಕೆ ಇದು ಲಿಪಿಡ್? ಬಿಕಾಸ್ ಇಟ್ ಈಸ್ ದ ಬೈಲೇಯರ್ ಪಾರ್ಟ್. ಸೊ ಇಟ್ ಮೇ ಬಿ ಅಟ್ಯಾಚ್ ಟು ದ ಲಿಪಿಡ್ ಆರ್ ಇಟ್ ಮೇ ಬಿ ಅಟ್ಯಾಚ್ ಟು ದ ಪ್ರೋಟೀನ್. ಸೊ ಈ ಸ್ಟ್ರಕ್ಚರಲ್ಲಿ ಲುಕ್ ಎಟ್ ದಿಸ್ ಸ್ಟ್ರಕ್ಚರ್. ಬ್ಲ್ಯಾಕಲ್ಲಿ ಇದೆಯಲ್ಲ ಅದೆಲ್ಲ ಏನು? ಪ್ರೋಟೀನು. ರೆಡ್ಡಲ್ಲಿ ಇದೆಯಲ್ಲ ಅದೆಲ್ಲ ಲಿಪಿಡ್. ಸೊ ಶುಗರ್ ಮಾಲಿಕ್ಯೂಲ್ ಏನಾಗುತ್ತೆ, ಕೆಲವೊಂದು ಬಾರಿ ಅದು ಈ ಪ್ರೋಟೀನಿಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಒಂದು ರಿಂಗ್ ಅಂದರೆ ಒಂದು ಶುಗರ್ ಮಾಲಿಕ್ಯೂಲ್ ಅಂತ ಅರ್ಥ. ಆರ್ ಕೆಲವೊಂದು ಬಾರಿ ಇದು ಹೊರಗಡೆ. now this is the lipid molecule. so the carbohydrates in case of plasma membrane, it is nothing but the sugar molecule, and these sugar molecules they can be attached to the lipid or they can be attached to the protein. but very very important point, these carbohydrates are always present externally. ಒಳಗಡೆ ಏನು ಸೈಟೋಪ್ಲಾಸಮ್ ಟುವರ್ಡ್ಸ್ ಒಂದು ಸರ್ಫೇಸ್ ಇದೆಯಲ್ಲ, ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಕಾರ್ಬೋಹೈಡ್ರೇಟ್ಸು ಕಂಡು ಬರೋದಿಲ್ಲ. Did you get this point? so carbohydrates are present externally. so ಸೆಲ್ಲನ್ನು ತಗೊಂಡ್ರೆ ಸೆಲ್ಲದ ಹೊರಗಡೆ ನಿಮಗೆ ಹಿಂಗೆ ಕಾರ್ಬೋಹೈಡ್ರೇಟ್ಸ್ ಚೈನ್ಸ್ ಸಿಗ್ತವೆ, ಶುಗರ್ ಮಾಲಿಕ್ಯೂಲ್ಸ್ದು ಚೈನ್ಸ್. ಒಳಗಡೆ ಅವು ಇರೋದಿಲ್ಲ, ಒಳಗಡೆ ಇರುವಂತಹ ಲಿಪಿಡ್ ಲೇಯರಿಗೆ ಅಟ್ಯಾಚ್ ಆಗಿರೋದಿಲ್ಲ. ಸರಿನಾ? ಸೊ ವಾಟ್ ವಿ ಹ್ಯಾವ್ ಟು ರೈಟ್ ಹಿಯರ್? ಶುಗರ್, ಓಕೆ, ಪ್ಲಸ್ ಲಿಪಿಡ್. ಏನು ಬರಿತಿರೋದಿಲ್ಲಿ? ಶುಗರ್ ಮಾಲಿಕ್ಯೂಲ್ ಅಂದರೆ ಕಾರ್ಬೋಹೈಡ್ರೇಟ್ಸು ಲಿಪಿಡ್ಗೆ ಅಟ್ಯಾಚ್ ಆಗಿತ್ತು ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಗ್ಲೈಕೋಲಿಪಿಡ್. ಗ್ಲೈಕೋ ಅಂದರೆ ದ ವರ್ಡ್ ದಟ್ ವಿ ಯೂಸ್ ಟು ರೆಫರ್ ದ ಕಾರ್ಬೋಹೈಡ್ರೇಟ್ಸ್. ಗ್ಲೈಕೋಜನ್, ಗ್ಲೂಕೋಸ್ ಇವೆಲ್ಲ ಏನು ಕಾರ್ಬೋಹೈಡ್ರೇಟ್ಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಸೊ ಶುಗರ್ ಅಟ್ಯಾಚ್ ಟು ದ ಲಿಪಿಡ್, ಇಟ್ ಈಸ್ ದ ಗ್ಲೈಕೋಲಿಪಿಡ್. ಸೊ ದಿಸ್ ಪೋರ್ಷನ್ ಈಸ್ ದ ಗ್ಲೈಕೋಲಿಪಿಡ್. ಅದೇ ನಿಮಗೆ ಶುಗರ್ ಪ್ಲಸ್ ಪ್ರೋಟೀನ್. ಹೌದಾ? ಓಕೆ, ಸೊ ಪ್ರೋಟೀನಿಗೆ ಅಟ್ಯಾಚ್ ಆಗಿತ್ತು ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ಲೈಕೋಪ್ರೋಟೀನ್. ಸಿಂಪಲ್, ರೈಟ್? ಗ್ಲೈಕೋಲಿಪಿಡ್, ಗ್ಲೈಕೋಪ್ರೋಟೀನ್. ಸೊ ಇದೇನಾಯಿತು? ಗ್ಲೈಕೋಪ್ರೋಟೀನ್ ಆಯಿತು. ಯಾಕಂದರೆ ದಿಸ್ ಈಸ್ ದ ಪ್ರೋಟೀನ್ ಸ್ಟ್ರಕ್ಚರ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್
ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್. ಆ್ಯಂಡ್ ಯೂಶ್ವಲಿ ಈ ಸೆಲ್ ಮೆಂಬ್ರೇನ್ ಥಿಕ್ನೆಸ್ ತಗೊಂಡ್ರೆ ಇಟ್ ಈಸ್ ಅರೌಂಡ್ 75 ಆಮ್ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸೆಲ್ ಮೆಂಬ್ರೇನ್. ಇದೆಲ್ಲ ಹೆಂಗೆ ಕಂಡುಹಿಡಿದ್ರು ಅಂತಂದರೆ 1 ಅಥವಾ 2 ದಿವಸದಲ್ಲಿ, 2 ತಿಂಗಳಲ್ಲಿ, 2 ವರ್ಷದಲ್ಲಿ ಆಗಿರುವಂತಹ ರಿಸರ್ಚ್ ಅಲ್ಲ. ಕಂಟಿನ್ಯೂಸ್ ಆಗಿ ಸೆಲ್ ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಟೆಕ್ನಾಲಜಿ ಬೆಳೆದು ಅಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಸ್, ಮುಂಚೆ ಎಲ್ಲ ಕಂಪೌಂಡ್ ಮೈಕ್ರೋಸ್ಕೋಪ್ ಇತ್ತು ಹೌದಾ, ಅದಾದಮೇಲೆ ಸ್ಲೋ ಆಗಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅಗೇನ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೈಕ್ರೋಸ್ಕೋಪ್ಸ್ ಆರ್ ಅವೈಲೇಬಲ್ ನಾವು. ಓಕೆ, ಸೊ ಟೆಕ್ನಾಲಜಿ ಬೆಳೆದಂತೆಲ್ಲ ಅಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡಿ ಪ್ರತಿಯೊಂದು ಸ್ಟ್ರಕ್ಚರನ್ನು ಡೀಪಾಗಿ ಸ್ಟಡಿ ಮಾಡ್ತಾ ಮಾಡ್ತಾ ಈ ರೀತಿಯಾದಂತಹ ಒಂದು ರಿಸಲ್ಟು, ಒಂದು ಪ್ರೂಫ್ ನಮಗೆ ಸಿಕ್ಕಿದೆ. ಓಕೆ, ಅಲ್ಟಿಮೇಟ್ಲಿ ದ ಸೆಲ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್. ಹೆಂಗೆ ರಿವೈಸ್ ಮಾಡಬೇಕು? ಲಿಪಿಡ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್, ಕಾರ್ಬೋಹೈಡ್ರೇಟ್. ಹೆಂಗೆ ಅರೇಂಜ್ ಆಗಿರುತ್ತೆ? ಲಿಪಿಡ್ಸ್ ಅಂದರೆ ಅದು ಫಾಸ್ಫೋಲಿಪಿಡ್. ಫಾಸ್ಫೋಲಿಪಿಡ್ ಅಂದರೆ ಟೇಲ್ ಇರಬೇಕು ಮತ್ತು ಹೆಡ್ ಇರಬೇಕು ಮತ್ತು ಟೇಲ್ ಇರಬೇಕು. ಹೆಡ್ ಅಂದರೆ ವಾಟರ್ ಲವಿಂಗ್ ಅಂದರೆ ಹೈಡ್ರೋಫಿಲಿಕ್, ಟೇಲ್ ಅಂದರೆ ವಾಟರ್ ಹೇಟರ್ಸ್ ದಟ್ ಈಸ್ ದ ಹೈಡ್ರೋಫೋಬಿಕ್. ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಬೈಲೇಯರ್. ಸಿ, ಡ್ರಾ ಮಾಡಬೇಕಾದ್ರೆ ದಿಸ್ ಈಸ್ ಆಲ್ಸೋ ಅ ಬೈಲೇಯರ್. ಓಕೆ, ನಾವು ದಿಸ್ ಈಸ್ ಆಲ್ಸೋ ದ ಬೈಲೇಯರ್ ಆಫ್ ಲಿಪಿಡ್. ಬಟ್ ನಮ್ಮ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಹೆಂಗೆ ಅರೇಂಜ್ ಆಗಿದೆ ಅದು? ಈ ಟೇಲ್ ಪೋರ್ಷನ್ ಇದಾವಲ್ಲ, ಈ ಹೈಡ್ರೋಫೋಬಿಕ್ ಟೇಲ್ ಪೋರ್ಷನ್ನು ಅವು ಹೊರಗಡೆ ಎಕ್ಸ್ಪೋಸ್ ಆಗಿಲ್ಲ. ಇದು ಫುಲ್ 2 ಸ್ಟ್ರಕ್ಚರ್ ಉಲ್ಟಾ, ಅಂದರೆ ಟೇಲ್ ಪೋರ್ಷನ್ನು ಒಳಗಡೆ ಫೇಸ್ ಆಗಿರ್ತವೆ, ಹೆಡ್ ಪೋರ್ಷನ್ನು ಹೊರಗಡೆ ಫೇಸ್ ಆಗಿರ್ತವೆ. ದಿಸ್ ಈಸ್ ದ ಲಿಪಿಡ್. ಪ್ರೋಟೀನ್ ಅಂದರೆ ಎಕ್ಸ್ಟೆನ್ಸಿಕ್ ಪ್ರೋಟೀನ್, ಇಂಟ್ರೆನ್ಸಿಕ್ ಪ್ರೋಟೀನ್ಸ್. ಎಕ್ಸ್ಟೆನ್ಸಿಕ್ ಅಂದರೆ ಹೊರಗಡೆ ಇರ್ತವೆ, ಸರ್ಫೇಸದ್ದು. ಬೈಲೇಯರ್ದು 2 ಸರ್ಫೇಸ್ನಲ್ಲಿ ಕಂಡು ಬರ್ತವೆ ಆ್ಯಂಡ್ ಮೋರ್ ಟುವರ್ಡ್ಸ್ ದ ಸೈಟೋಪ್ಲಾಸಮ್ ದಟ್ ಈಸ್ ದ ಇನ್ನರ್ ಲೇಯರ್. ಇಂಟ್ರೆನ್ಸಿಕ್ ಅಂತಂದರೆ ಇಂಟರ್ನಲ್ ಪ್ರೋಟೀನ್ಸ್, ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಬರೀಡ್ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೈಕೋಲಿಪಿಡ್ ಆ್ಯಂಡ್ ಗ್ಲೈಕೋಪ್ರೋಟೀನ್. ಡ್ರಾ ಮಾಡಬೇಕಾದ್ರೆ ಲಿಪಿಡಿಗೆ ಟಚ್ ಮಾಡಿದರೆ ಗ್ಲೈಕೋಲಿಪಿಡ್ ಅಂತ ಬರೀರಿ, ಪ್ರೋಟೀನಿಗೆ ಟಚ್ ಮಾಡಿದರೆ ಶುಗರ್ ಚೈನು, ಅದು ಗ್ಲೈಕೋಪ್ರೋಟೀನ್ ಅಂತ ಬರೀರಿ. ಸರಿನಾ? ನೆಕ್ಸ್ಟ್ ಏನಿದೆ ಅಂತಂದರೆ, ಈ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರನ್ನು ಕಂಡು ಹಿಡಿಬೇಕಾದ್ರೆ ಸಾಕಷ್ಟು ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಾದಂತಹ ಒಂದು ಮಾಡೆಲನ್ನು ಪ್ರಪೋಸ್ ಮಾಡಿದರು. ಲೈಕ್ ಈ ಸೆಲ್ ಮೆಂಬ್ರೇನಿಗೆ ಒಂದು ಸ್ಯಾಂಡ್ವಿಚ್ ಮಾಡೆಲ್ ಅಂತ ಒಂದು ಏನಂತಾರೆ, ಒಂದು ಥಿಯರಿ ಅಥವಾ ಒಂದು ಹೈಪೋಥೆಸಿಸ್ ಅಂತ. ಈ ಸ್ಯಾಂಡ್ವಿಚ್ ಮಾಡೆಲನ್ನು ಕೊಟ್ಟವರು ಡೇವ್ಸನ್ ಮತ್ತು ಡ್ಯಾಂಡಿಯಲ್ ಅಂತ ಅನ್ನುವಂತಹ 2 ವಿಜ್ಞಾನಿಗಳು. ಬಟ್ ಸಾಕಷ್ಟು ಏನಂತಾರೆ ಡ್ರಾಬ್ಯಾಕ್ಸ್ನಿಂದ ಈ ಮಾಡೆಲನ್ನು ಯಾರೂ ಎಕ್ಸೆಪ್ಟ್ ಮಾಡಲಿಲ್ಲ. ಓಕೆ, ದ ಮೋಸ್ಟ್ ವೈಡ್ಲಿ ಎಕ್ಸೆಪ್ಟೆಡ್ ಮಾಡೆಲ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ಫ್ಲೂಯಿಡ್ ಮೊಸಾಯಿಕ್ model. So before this model there was a sandwich model of plasma membrane given by Davison and Dandiel, but that model was rejected and the most widely accepted is fluid mosaic model. So ee model ಬಗ್ಗೆ ಸ್ವಲ್ಪ ನೀವು ಇಲ್ಲಿ ಸ್ಟಡಿ ಮಾಡಬೇಕು. Now this model was proposed by Singer and Nicholson. Singer and Nicholson, S-O-N-Sen, in the year 1972. ಸೊ ಈ ವಿಜ್ಞಾನಿಗಳು ಏನು ಮಾಡಿದ್ರು, ಸೆಲ್ ಮೆಂಬ್ರೇನ್ನ ಸ್ಟಡಿ ಮಾಡಿ ಸೆಲ್ ಮೆಂಬ್ರೇನ್ ಈ ರೀತಿಯಾಗಿರುತ್ತೆ ಅಂತ ಒಂದು ಹೆಡ್ಡಿಂಗ್ ಕೊಟ್ಟರು. ಯಾವುದಾದ್ರು ಹೆಡ್ಡಿಂಗು? ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. ನಾವು ವಾಟ್ ಡಸ್ ದಿಸ್ ಮೀನ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್? ಅಕಾರ್ಡಿಂಗ್ ಟು ದಿಸ್ ಮಾಡೆಲ್ ಗಿವನ್ ಬೈ Singer and Nicholson, the cell membrane is having QZ fluid model ಅಥವಾ QZ fluid nature of cell membrane. ಹಂಗಂದ್ರೆ ಏನು ಅಂತ ಇದೇ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀವಲ್ಲ, ಕಾರ್ಬೋಹೈಡ್ರೇಟ್ ಪೋರ್ಷನ್, ಪ್ರೋಟೀನ್ ಕಂಟೆಂಟ್ ಮತ್ತು ಲಿಪಿಡ್ ಕಂಟೆಂಟ್. ಇವನ್ ಸಿಂಗರ್ ಆ್ಯಂಡ್ ನಿಕೋಲ್ಸನ್ ದೇ ಸಪೋರ್ಟೆಡ್ ದಿಸ್ ಸ್ಟ್ರಕ್ಚರ್. ಅವ್ರ ಪ್ರಕಾರ ಇದೆಲ್ಲ ಕರೆಕ್ಟು, ಅಂದರೆ ಪ್ರೋಟೀನ್ ಇರೋದು ಕರೆಕ್ಟು, ಕಾರ್ಬೋಹೈಡ್ರೇಟ್ಸ್ ಕರೆಕ್ಟು ಮತ್ತು ಲಿಪಿಡ್ಸ್ ಅರೇಂಜ್ ಆಗಿರೋದು ಕರೆಕ್ಟು. ಬಟ್ ಎಕ್ಸ್ಟ್ರಾ ಅವ್ರು ಏನು ಹೇಳಿದರು ಅಂತಂದರೆ, ಇದೇನು ಸೆಲ್ ಮೆಂಬ್ರೇನ್ ಇದೆಯಲ್ಲ, ಒಂದು ಸೆಲ್ಲಿಗೆ ಹೊರಗಡೆಯಿಂದ ಒಂದು ಕವಚ ಅಂತ ಇದೆಯಲ್ಲ, that cell membrane is having quasi-fluid nature. ಅಂದರೆ ಸಿ ಹಿಯರ್ ಹೆಡ್ಡಿಂಗ್ ಅಲ್ಲೇ ಇದೆ, ಫ್ಲೂಯಿಡ್ ಅಂದರೆ ಏನು? ಈ ಸೆಲ್ ಮೆಂಬ್ರೇನು ಫುಲ್ ಹಿಂಗೆ ಗಟ್ಟಿ ಹಾಗೆ ಹಿಂಗೆ ಸ್ಟ್ಯಾಗ್ನೆಂಟ್ ಇಲ್ಲ,
ಬಟ್ ಇಟ್ ಈಸ್ ಅ ಫ್ಲೂಯಿಡ್, ಅಂದರೆ ಇದು ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಫ್ಲೂಯಿಡ್ ಕಂಟೆಂಟ್ ಅಂದರೆ ಫುಲ್ ಸಾಲಿಡ್ಡು ಅಲ್ಲ, ಬಟ್ ಫುಲ್ ಅದು ಲಿಕ್ವಿಡು ಅಲ್ಲ, ಫ್ಲೂಯಿಡ್ ಕಂಡೀಷನ್ಲಿರುತ್ತೆ. ಯಾವುದು? ಸೆಲ್ ಮೆಂಬ್ರೇನು. ಮೊಸಾಯಿಕ್ ಅಂದರೆ ಏನು? ಇವಾಗ ಮೊಸಾಯಿಕ್ ಟೈಲ್ಸ್ ಅಂತ ಹೇಳ್ತೀವಲ್ಲ, ಟೈಲ್ಸ್ ಹೆಂಗೆ ಅರೇಂಜ್ ಆಗಿರ್ತವೆ, ನೀವು ಮೇಲ್ಗಡೆಯಿಂದ ನೋಡಿದರೆ ಒಂದಕ್ಕೊಂದು ಎಡ್ಜು ಕನೆಕ್ಟ್ ಆಗಿರ್ತವೆ, ಎಲ್ಲೂ ಗ್ಯಾಪ್ ಅಂತ ಇರೋದಿಲ್ಲ. ಸೊ ಈ ಪ್ಲಾಸ್ಮಾ ಮೆಂಬ್ರೇನನ್ನು ನೀವು ಮೇಲ್ಗಡೆಯಿಂದ, ಇದು ನಾವು ಸೈಡಲ್ಲಿ ನೋಡ್ತಾ ಇದ್ದೀವಿ, ಮೇಲ್ಗಡೆಯಿಂದ ನೋಡಿದರೆ ಹೆಂಗೆ ಕಾಣಿಸುತ್ತೆ ಪ್ಲಾಸ್ಮಾ ಮೆಂಬ್ರೇನು? ಕಂಟಿನ್ಯೂಸ್ ಆಗಿ ಲಿಪಿಡ್ಸ್ ಇರ್ತವೆ. ಓಕೆ ರೈಟ್. ಕೆಲವೊಂದು ಕಡೆ ಏನು ಕಾಣಿಸ್ತವೆ ನಿಮಗೆ? ಪ್ರೋಟೀನ್ಸ್ ಕೂಡ ಕಾಣಿಸ್ತವೆ. ನೋ ದೀಸ್ ಆರ್ ದ ಪ್ರೋಟೀನ್ಸ್ ಹಿಯರ್ ಆ್ಯಂಡ್ ದೇರ್. ಓಕೆ, ಆ್ಯಂಡ್ ಯು ವಿಲ್ ಫೈಂಡ್ ಇವನ್ ದ ಕಾರ್ಬೋಹೈಡ್ರೇಟ್ ಚೈನ್. ಮೇಲ್ಗಡೆ ಇವಕ್ಕೆ ಚೈನ್ಸು ಕಾಣಿಸ್ತವೆ. ಸೊ ನೀವು ಮೇಲ್ಗಡೆಯಿಂದ ನೋಡಿದರೆ ಟೈಲ್ಸ್ ಹೆಂಗೆ ಅರೇಂಜ್ ಆಗಿರ್ತಾವಲ್ಲ, ಆ ರೀತಿಯಾಗಿ ಮೊಸಾಯಿಕ್ ಫಾರ್ಮಲ್ಲಿ ಇದೆಲ್ಲ ಮೊಲಿಕ್ಯೂಲ್ಸು ಅರೇಂಜ್ ಆಗಿರ್ತವೆ. ಆ್ಯಂಡ್ this quasi-fluid nature of cell membrane, it is providing the fluidity to the cell membrane. ಇದನ್ನು ಸಪ್ರೇಟ್ ಹೆಡ್ಡಿಂಗಲ್ಲಿ ನಿಮಗೆ ಮೆಂಬ್ರೇನ್ ಫ್ಲೂಯಿಡಿಟಿ ಅಂತ ಹೇಳ್ತಾರೆ. ಮೆಂಬ್ರೇನ್ ಫ್ಲೂಯಿಡಿಟಿ. ಓಕೆ, ವಾಟ್ ಡಸ್ ದಿಸ್ ಮೀನ್? ಈ ಮೆಂಬ್ರೇನಲ್ಲಿ ಇರುವಂತಹ ಪ್ರತಿಯೊಂದು ಮೊಲಿಕ್ಯೂಲ್ಸು, ಲಿಪಿಡ್ ಮತ್ತು ಪ್ರೋಟೀನ್ ಮೊಲಿಕ್ಯೂಲ್ಸು ಈಸಿಯಾಗಿ ಅವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಾ ಇರ್ತವೆ ಅಂತ ಅರ್ಥ. ಇವಾಗ ಇಲ್ಲಿ ಫಸ್ಟ್ ಒಂದು ಲಿಪಿಡ್ ಇದೆ. ಓಕೆ, ಸೊ ಇದು ಫುಲ್ಲಲ್ಲಿ ಸ್ಟಕ್ ಆಗಿಲ್ಲ, ಅದು ಆರಾಮವಾಗಿ ಮೂವ್ ಆಗ್ತಾ ಜಾಗ ಮಾಡ್ಕೊಂಡು ಅದು ಇಲ್ಲಿ ಬರ್ಬೋದು, ಈ ಪೋರ್ಷನ್ಗೆ ಬರ್ಬೋದು. ಇಲ್ಲಿರುವಂತಹ ಏನು ಲಿಪಿಡ್ ಇದೆ ಅದು ಹಿಂಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಫುಲ್ ಸಂದೇನಲ್ಲಿ ಮೂವ್ ಆಗ್ತಾ ಅದು ಈ ಕಡೆ ಬರ್ಬೋದು. ಇಲ್ಲಿರುವಂತಹ ಪ್ರೋಟೀನು ಇದೇನು ಫುಲ್ ಮೂವ್ ಆಗ್ತಾ ಅದು ಬೇರೆ ಕಡೆ ಹೋಗ್ಬೋದು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಮೆಂಬ್ರೇನ್ ಫ್ಲೂಯಿಡಿಟಿ. ಈ ಸೆಲ್ ಮೆಂಬ್ರೇನು ಫುಲ್ಲು ಗಟ್ಟಿಯಾಗಿ ರಿಜಿಡ್ ಆಗಿರೋದಿಲ್ಲ, ಬಟ್ ಇಟ್ ಈಸ್ ಹ್ಯಾವಿಂಗ್ ಅ ಫ್ಲೂಯಿಡ್ ನೇಚರ್. ಅದು ಒಂದು ಸೆಲ್ ತೊಗೊಂಡ್ರೆ ನೀವು, ಇಫ್ ಯು ಟೇಕ್ ದ ಸೆಲ್, ದಿಸ್ ಈಸ್ ದ ಸೆಲ್ ಮೆಂಬ್ರೇನ್. ಇಲ್ಲಿರುವಂತಹ ಏನು ಒಂದು ಲಿಪಿಡ್ ಮೊಲಿಕ್ಯೂಲ್ ಇದೆಯಲ್ಲ, ಅದು ಮೂವ್ ಆಗ್ತಾ ಇಲ್ಲಿ ಬರ್ಬೋದು, ಇಲ್ಲಿರುವಂಥದ್ದು ಬೇರೆ ಎಲ್ಲೋ ಕಡೆ ಹೋಗ್ಬೋದು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಮೆಂಬ್ರೇನ್ ಫ್ಲೂಯಿಡಿಟಿ. ಇದನ್ನು ಯಾರು ಹೇಳಿದ್ದು? ದಿಸ್ ಸಿಂಗರ್ ಆ್ಯಂಡ್ ನಿಕೋಲ್ಸನ್ ವಿತ್ ದ ಹೆಲ್ಪ್ ಆಫ್ fluid mosaic model. And according to this fluid mosaic model, the cell membrane is having a quasi-fluid nature. That is, the lipid molecules are very free to move inside this bilayer and they can easily change their position. Are you getting this? Right. Now, ಈ ಮೆಂಬ್ರೇನ್ ಫ್ಲೂಯಿಡಿಟಿ ಫಂಕ್ಷನ್ಸ್ ಏನೇನಾಯಿತು? ಬಿಕಾಸ್ ದ ಸೆಲ್ ಮೆಂಬ್ರೇನ್ ಈಸ್ ಹ್ಯಾವಿಂಗ್ ದಿಸ್ fluidity nature, this property helps in cell growth and cell division. ಹೌದಾ? ಇವಾಗ ಸೆಲ್ ಮೆಂಬ್ರೇನ್ ಇರೋದೇ ಒಂದು ಸೆಲ್ಲು, ಆ ಸೆಲ್ಲಿಗೆ ಒಂದೇ ಒಂದು ಲೇಯರ್ ಇದೆ. ಓಕೆ, ಒಂದು ಏನಂತಾರೆ ಕಂಪಲ್ಸರಿ ಆಗಿ ಒಂದು ಲೇಯರ್ ಇದೆ. ಯಾವುದು? ಸೆಲ್ ಮೆಂಬ್ರೇನು. ಅದು ಫುಲ್ ಗಟ್ಟಿಯಾಗಿತ್ತು ಅಂತಂದರೆ ಆ ಸೆಲ್ಲು ದೊಡ್ಡದಾಗಲಿಕ್ಕೂ ಚಾನ್ಸ್ ಇಲ್ಲ, ಅದು ಡಿವೈಡ್ ಆಗಲಿಕ್ಕೂ ಚಾನ್ಸ್ ಇಲ್ಲ. ಬಟ್ ಈ ಸೆಲ್ಲು ಲಿವಿಂಗ್ ಥರ ಮೂವ್ ಆಗ್ತಾ ಇತ್ತು ಅಂತಂದರೆ ಅದು ಈಸಿಯಾಗಿ ಎಕ್ಸ್ಪಾನ್ಷನ್ನು ಆಗ್ಬೋದು, ರಿಲ್ಯಾಕ್ಸು ಆಗ್ಬೋದು. ಅದು ಗ್ರೋತ್ ಆಗ್ತಾ ದೊಡ್ಡದು ಆಗ್ಬೋದು, ಗ್ರೋತ್ ಆದಮೇಲೆ ಅದು ಡಿವಿಷನ್ನು ಆಗ್ಬೋದು. ಒಂದು ಫುಲ್ ನೀವು ಸೆಲ್ಲನ್ನು ಒಂದು ಕಲ್ಲಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಗ್ರೋತ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಅದೇ ಈ ಮೆಂಬ್ರೇನು ಈಸಿಯಾಗಿ ಹೀಗೆ ಫ್ಲೂಯಿಡ್ ಥರ ಇತ್ತು ಅಂತಂದರೆ ಸೆಲ್ ಗ್ರೋ ಆಗ್ತಾ ಆ ಫ್ಲೂಯಿಡ್ ಮೆಂಬ್ರೇನು ದೊಡ್ಡದು ಆಗ್ಬೋದು. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಸೊ ದ ಫ್ಲೂಯಿಡ್ ನೇಚರ್ ಆಫ್ ಮೆಂಬ್ರೇನ್ ಹೆಲ್ಪ್ಸ್ ಇನ್ ಸೆಲ್ ಗ್ರೋತ್, ಸೆಲ್ ಡಿವಿಷನ್, ದೆನ್ ಈವನ್ ಸೆಲ್ ರಿಪೇರ್. ಓಕೆ, ಸೆಲ್ ಎನ್ಲಾರ್ಜ್ಮೆಂಟ್ ಆ್ಯಂಡ್ ಸೆಲ್ ಸಿಕ್ರೀಷನ್. ಸೊ ಸೆಲ್ಲಿಗೆ ಸಿಕ್ರೀಟ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್ ಆ್ಯಂಡ್ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್. Fluid mosaic model, it also supports the structure of lipids, proteins and carbohydrates.
Additionally, it says that the cell membrane is having a quasi-fluid nature, like it is very ಏನಂತಾರೆ ಈಸಿಯಾಗಿ ಅದು ಫ್ಲೂಯಿಡ್ ಕಂಟೆಂಟ್ ಅಥವಾ ಅದು ಈಸಿಯಾಗಿ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನು ಮೂವ್ ಆಗಲಿಕ್ಕೆ? ಅಲ್ಲಿರುವಂತಹ ಮೊಲಿಕ್ಯೂಲ್ಸ್ ಮೂವ್ ಆಗಲಿಕ್ಕೆ ಸೆಲ್ ಮೆಂಬ್ರೇನು ಹೆಲ್ಪ್ ಮಾಡುತ್ತೆ. ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಸೊ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬೋದು. ಓಕೆ. ಸೊ ಲಿಪಿಡ್ ಬೈಲೇಯರ್, ಇಲ್ಲಿ ಪ್ರೋಟೀನ್ಸ್ ಇರ್ತವೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರ್ತವೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ಅಬೌಟ್ ದ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್. ಇದನ್ನು ಈ ವಿಡಿಯೋದಲ್ಲೇ ಮುಗಿಸ್ಬಿಡೋಣ, ಸೊ ದ್ಯಾಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಕ್ಯಾನ್ ಟೇಕ್ ದ ಸೆಲ್ ವಾಲ್. ನೌ ವಾಟ್ ಈಸ್ ದಿಸ್ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್? ಸಿ ಹಿಯರ್, ಇವಾಗ ನಾವು ಒಂದು ಸೆಲ್ ಅಂತ ತಗೊಂಡ್ರೆ, ನಾವು ಇಫ್ ದಿಸ್ ಈಸ್ ದ ಸೆಲ್, ಓಕೆ, ವಿಚ್ ಈಸ್ ಇನ್ ಲಿವಿಂಗ್ ಕಂಡೀಷನ್, ಅದಕ್ಕೆ ನಾವು ಜೀವಕೋಶ ಅಂತ ಹೇಳ್ತೀವಿ, ಅಂದರೆ ಅದು ಜೀವವಿರುವಂತಹ ಒಂದು ವಸ್ತು. ಓಕೆ. ಯಾಕೆ? ಬಿಕಾಸ್ ದಿಸ್ ಸೆಲ್ ಈಸ್ ಟೇಕಿಂಗ್ ಪಾರ್ಟ್ ಇನ್ ಮೆಟಬಾಲಿಸಮ್ ಆರ್ ಗ್ರೋತ್ ಆರ್ ರಿಪ್ರೊಡಕ್ಷನ್. ಸೊ ಒಂದು ಜೀವಿ, ಒಂದು ಲಿವಿಂಗ್ ಏನಂತಾರೆ ಆರ್ಗ್ಯಾನಿಸಮ್ಸ್ದು ಬಾಡಿ ಒಳಗಡೆ ಇದೇನು ಸೆಲ್ ಇದೆಯಲ್ಲ, ಇದು ಅಲ್ಟಿಮೇಟ್ಲಿ ಇದು ಕೂಡ ಒಂದು ಜೀವಂತವಿರುವಂತಹ ಒಂದು ವಸ್ತು. ಯಾಕಂದರೆ ಈ ಸೆಲ್ನಲ್ಲಿ ಕಂಟಿನ್ಯೂಸ್ ಆಗಿ ಮೆಟಬಾಲಿಸಮ್ ಆಗ್ತಾ ಇರುತ್ತೆ, ರಿಪ್ರೊಡಕ್ಷನ್ ಆಗಲಿಕ್ಕೆ ಏನು ಹೆಲ್ಪ್ ಆಗ್ತಾ ಇರುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಇರುತ್ತೆ, ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸಗಳು ನಡೆದೇ ಇರ್ತವೆ. ಎಲ್ಲಿ? ಈ ಸೆಲ್ನಲ್ಲಿ. ಈ ಸೆಲ್ಲು ಕಂಟಿನ್ಯೂಸ್ ಆಗಿ ಲಿವಿಂಗ್ ಸ್ಟೇಟ್ನಲ್ಲಿ ಇರಬೇಕು ಅಂತಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಫ್ ದ ಪಾರ್ಟಿಕಲ್ಸ್ ಆಗ್ತಾ ಇರುತ್ತೆ. ಅಂದರೆ ಯಾವ ಮೊಲಿಕ್ಯೂಲ್ಸದ್ದು ಅವಶ್ಯಕತೆ ಇದೆಯೋ ಅವು ಈ ಸೆಲ್ ಮೆಂಬ್ರೇನನ್ನು ದಾಟಿ ಒಳಗಡೆ ಬರಬೇಕು. ಓಕೆ. ಯಾವ ಮೊಲಿಕ್ಯೂಲ್ಸದ್ದು ಅವಶ್ಯಕತೆ ಇಲ್ಲವೋ ಆ ಸೆಲ್ಲಿಗೆ ಅವು ಕಂಟಿನ್ಯೂಸ್ ಆಗಿ ಹೊರಗಡೆ ಹೋಗ್ತಾ ಇರಬೇಕು. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಅಲ್ಟಿಮೇಟ್ಲಿ ಇದೇನು ಒಳಗಡೆ ಸೆಲ್ ಅಂತ ಇದೆಯಲ್ಲ, ಕೋಶ ಅಂತ ಇದೆಯಲ್ಲ, ಸೊ ಈ ಕೋಶಕ್ಕೆ ಟ್ರಾನ್ಸ್ಪೋರ್ಟ್ ಆಫ್ ದ ಮಟೀರಿಯಲ್ಸ್ ಯಾರಿಂದ ಆಗಬೇಕು? ಈ ಸೆಲ್ ಮೆಂಬ್ರೇನಿಂದ ಆಗಬೇಕು. ಯಾವುದೇ ಮೊಲಿಕ್ಯೂಲ್ಸು ಅದು ಒಳಗಡೆ ಬರಬೇಕು ಅಂದರೆ ಸೆಲ್ ಮೆಂಬ್ರೇನ್ ಒಂದು ಗಾರ್ಡ್ ಇದ್ದಂಗೆ, ಅದನ್ನು ದಾಟಿನೇ ಒಳಗೆ ಬರಬೇಕು. ಹೊರಗಡೆ ಹೋಗ್ಬೇಕಂದ್ರೂ ಅದನ್ನು ದಾಟಿನೇ ಹೊರಗಡೆ ಹೋಗಬೇಕು. ಸೊ how this structure of cell membrane helps in transport of the molecules ಅಥವಾ transport of the substances. ಇದನ್ನು ನಾವು membrane transport ಅಂತ ಕಲಿಯೋಣ. membrane transport, TRAN, transport, PORT, port. ಸರಿನಾ? what is this membrane transport? It is the passage of molecules or substances across the plasma membrane. Across ಅಂದರೆ ಏನು? ದಾಟೋದು ಅಂತ ಅರ್ಥ. ಸೊ ದ ಪ್ಯಾಸೇಜ್ ಅಂದರೆ ಒಂದು ದಾರಿ. ಸೊ ಪ್ಯಾಸೇಜ್ ಆಫ್ ಸಬ್ಸ್ಟೆನ್ಸಸ್ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್, ವಿ ಕಾಲ್ ಇಟ್ ಆಸ್ ದ ಟ್ರಾನ್ಸ್ಪೋರ್ಟ್, ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ದೀಸ್ ಪ್ಯಾಸೇಜಸ್ ಅಥವಾ ಇದೇನು ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ, it occurs in two ways. The first one is passive transport, okay, and second one is active transport. ಓಕೆ. ಸೊ ಎರಡು ರೀತಿಯಲ್ಲಿ ಈ ಮೊಲಿಕ್ಯೂಲ್ಸ್ ಇಲ್ಲಿ ಮೂವ್ ಆಗ್ತವೆ, ಟ್ರಾನ್ಸ್ಪೋರ್ಟ್ ಆಗ್ತವೆ. ಫಸ್ಟ್ ಒನ್ ಈಸ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಸೆಕೆಂಡ್ ಒನ್ ಈಸ್ ಆಕ್ಟಿವ್ ಟ್ರಾನ್ಸ್ಪೋರ್ಟ್. Now what is this passive transport? Now just give me a minute. I will draw the plasma membrane here. Okay. Now this is the another layer. Tail ಹೆಂಗಿರುತ್ತೆ, ಯಾವ ರೀಸನ್ನು ಒಳಗಡೆ. Now these are the tails. Hydrophilic or hydrophobic? It is the hydrophobic tail and hydrophilic head portion. Right? Now what is this passive here? ಈ ಟ್ರಾನ್ಸ್ಪೋರ್ಟ್ ಅಂದರೆ ಏನು? ಮೊಲಿಕ್ಯೂಲ್ಸ್ ಒಳಗಡೆಯಿಂದ ಹೊರಗೆ ಹೋಗ್ತಿರಬೇಕು ಅಥವಾ ಹೊರಗಡೆಯಿಂದ ಒಳಗೆ ಹೋಗ್ತಿರಬೇಕು, ಅದು ಒಂದು ಪ್ಯಾಸೇಜ್ ಮೂಲಕ. ಪ್ಯಾಸಿವ್ ಅಂತಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಕಡೆಗೆ ಮೊಲಿಕ್ಯೂಲ್ಸ್ ಮೂವ್ ಆಯಿತು ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇದೇನು ಒಂದು ಸೆಲ್ ಮೆಂಬ್ರೇನ್ ಇದೆಯಲ್ಲ, ಸೊ ಈ ಸೆಲ್ಲು ನಾವು ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್. ಸೊ ನಮ್ಮ ಉಸಿರಾಟದ ಕ್ರಿಯೆಯಲ್ಲಿ ಏನು ಒಂದು ಆರ್ಗನ್ಸ್ ಇದಾವಲ್ಲ, ಆ ಆರ್ಗನ್ಸ್ನಲ್ಲಿ ಇದೊಂದು ಸೆಲ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಈ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಅಲ್ಟಿಮೇಟಾಗಿ ಸೆಲ್ಸ್ಗಳಲ್ಲಿ ಏನಾಗಬೇಕು? ಆಕ್ಸಿಜನ್ನು ಒಳಗಡೆ ಬರಬೇಕು, ಅಲ್ಲಿರುವಂತಹ ಇಂಗಾಲ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಹೋಗಬೇಕು. ಓಕೆ. ಸೊ
ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಹೆಚ್ಚಿದೆ, ಸೆಲ್ ಒಳಗಡೆ ಅದು ಹೆಚ್ಚಿಗೆ ಇದೆ. ಸೊ ಇಫ್ ಯು ಟೇಕ್ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಮೋರ್ ಇನ್ಸೈಡ್ ದ ಸೆಲ್, ಹೊರಗಡೆ ಏನಿದೆ ಕಡಿಮೆ ಇದೆ. ಹೆಂಗೆ ತೋರಿಸ್ಬೋದು ನಾವು? ದೀಸ್ ಆರ್ ದ ಕಾರ್ಬನ್ ಡೈಆಕ್ಸೈಡ್. Okay, now here there is less carbon dioxide outside the cell. So concentration ಎಲ್ಲಿ ಜಾಸ್ತಿ ಆಯಿತು, ಒಳಗಡೆ ಜಾಸ್ತಿ ಆಯಿತು. So here is the higher concentration and outside the cell is the lower concentration. So ಈ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ, ಈ ಕಾರ್ಬನ್ ಡೈಆಕ್ಸೈಡನ್ನು ಸ್ಲೋ ಆಗಿ ಈ ಲಿಪಿಡ್ ಬೈಲೇಯರ್ ಇದೆಯಲ್ಲ ಅದರ ಮಧ್ಯೆ ಈಸಿಯಾಗಿ ಹಾಸಿ ಹೋಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಸ್ಲೋಲಿ ಅದು ಹೊರಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೇಮ್ ಟೈಮ್ ಈ ಸೆಲ್ಲಿಗೆ ಎದರ ಅವಶ್ಯಕತೆ ಇದೆ? ಬಿಕಾಸ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್, ಆಕ್ಸಿಜನ್ದ ಅವಶ್ಯಕತೆ ಇದೆ. ಆಕ್ಸಿಜನ್ ಯಾವತ್ತು ಎಲ್ಲಿ ಹೊರಗಡೆ ಇರುತ್ತೆ? ಈ ಸೆಲ್ ಹೊರಗಡೆ. ಯಾಕಂದರೆ ನಾವು ಹಿಂಗೆ ಉಸಿರನ್ನ ತಗೊಂಡಾಗ ಏರ್ ಹೋಗುತ್ತೆ ಒಳಗಡೆ, ಅಲ್ಲಿರುವಂತಹ ಆಕ್ಸಿಜನ್ನು ಅಲ್ಟಿಮೇಟ್ ಆಗಿ ಈ ಸೆಲ್ ಒಳಗಡೆ ಹೋಗಬೇಕು, ಅಂದರೆ ಅದು ನಮ್ಮ ಬಾಡಿ ಒಳಗಡೆ ಹೋದಂಗೆ. ಹೌದಾ? ಸೊ now these are the oxygen molecules which are more inside, which are more outside. ಒಳಗಡೆ ಆಕ್ಸಿಜನ್ನು ಕಡಿಮೆ ಇದೆ. ಓಕೆ, ಸೊ ಇಲ್ಲಿ ಸೆಲ್ ಮೆಂಬ್ರೇನ್ ಏನು ಮಾಡಬೇಕು, ಹೊರಗಡೆ ಇರುವಂತಹ ಏನು ಆಕ್ಸಿಜನ್ ಮೊಲಿಕ್ಯೂಲ್ಸ್ ಇದಾವಲ್ಲ ಅವನ್ನ ಒಳಗಡೆ ಬರಲಿಕ್ಕೆ ಎಂಟ್ರಿ ಕೊಡುತ್ತೆ. ದಿಸ್ ಈಸ್ ದ ಪ್ಯಾಸೇಜ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ದ ಮೂಮೆಂಟ್ ಆಫ್ particles or substances from higher concentration to the lower concentration, ಇದನ್ನು ನಾವು along the concentration gradient ಅಂತ ಹೇಳ್ತೀವಿ. ಅಂದರೆ along ಅಂತಂದರೆ ಏನು, ಜಾಸ್ತಿಯಿಂದ ಕೆಳಗಡೆ ಬರೋದು. ಸೊ ಜಾಸ್ತಿಯಿಂದ ಕಡಿಮೆ ಇರೋದ್ರ ಕಡೆ ಬರಬೇಕು ಅಂದರೆ ಅಲ್ಲಿ ಯಾವುದೂ ಎನರ್ಜಿ ಅವಶ್ಯಕತೆ ಇರೋದಿಲ್ಲ. ಹೌದಾ? ಇವಾಗ ನಿಮ್ಮ ಮನೆಯಲ್ಲಿ ಮೇಲ್ಗಡೆ ಟ್ಯಾಂಕ್ ಇರುತ್ತೆ, ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಅಲ್ಲಿ ನೀರು ಜಾಸ್ತಿ ಇರುತ್ತೆ. ಹೌದಾ? ನಿಮ್ಮ ನಲ್ಲಿ ಬಾತ್ರೂಮ್ನಲ್ಲಿರುವಂತಹ ಟ್ಯಾಪಿಗೆ ಆ ನೀರು ಬರಬೇಕು ಅಂತಂದರೆ ಅಲ್ಲಿ ಎನರ್ಜಿ ಅವಶ್ಯಕತೆ ಇದೆಯಾ? ಇಲ್ಲ. ಜಸ್ಟ್ ಟ್ಯಾಪ್ ಆನ್ ಮಾಡಿಬಿಡಿ, ಹೈಯರ್ ಕಾನ್ಸಂಟ್ರೇಷನ್ ಮೇಲ್ಗಡೆ ಇದೆ, ಕೆಳಗಡೆ ನೀರೇ ಇಲ್ಲ. ಸೊ ಈಸಿಯಾಗಿ ನೀರು ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಹೈಯರ್ ಕಾನ್ಸಂಟ್ರೇಷನ್ ಎಲ್ಲಿರುತ್ತಲ್ಲ ಅಲ್ಲಿರುವಂತಹ ಮೊಲಿಕ್ಯೂಲ್ಸು ಈಸಿಯಾಗಿ ಈ ಸೆಲ್ ಮೆಂಬ್ರೇನ್ ಒಳಗಡೆ ಜಾಗ ಮಾಡ್ಕೊಂಡು ಅವು ಹೊರಗಡೆ ಬಂದುಬಿಡ್ತವೆ. ಅದೇ ರೀತಿಯಾಗಿ ಇನ್ ಕೇಸ್ ಕಾನ್ಸಂಟ್ರೇಷನ್ ಈಸ್ ಮೋರ್ ಔಟ್ಸೈಡ್ ದ ಸೆಲ್, ಅಗೇನ್ ಆ ಲಿಪಿಡ್ ಮೆಂಬ್ರೇನ್ ಒಳಗಡೆಯಿಂದ ಈಸಿಯಾಗಿ ಪಾಸಾಗಿ ಒಳಗಡೆ ಬಂದುಬಿಡ್ತವೆ. ಸೊ ದಿಸ್ ಟೈಪ್ ಆಫ್ transport it is called as passive transport, and more precisely it is called as diffusion. Okay, what is this diffusion? The movement of particles from higher concentration to the lower concentration, we call it as the diffusion. Okay, so passive transport ಅಂದ್ರೆ ನೆನಪಿಟ್ಕೋಬೇಕು, the movement of particles without the requirement of energy. ಸೊ ಇಲ್ಲಿ ಎನರ್ಜಿದು ಯಾವುದು ಅವಶ್ಯಕತೆ ಅಂತ ಇರೋದಿಲ್ಲ. ಸೊ ಜಸ್ಟ್ ಟು ರಿವೈಸ್. ಓಕೆ, now this is the cell membrane tail portion. ಸರಿನಾ? ಏನು ಓದಿದ್ವಿ ಇಲ್ಲಿ? ಕಾನ್ಸಂಟ್ರೇಷನ್ ಯಾವ ಕಡೆ ಜಾಸ್ತಿ ಇರುತ್ತೆ ಅದು ಅಲ್ಲಿಂದ ಸ್ಟಾರ್ಟ್ ಆಗಿ ಕಡಿಮೆ ಕಾನ್ಸಂಟ್ರೇಷನ್ ಕಡೆ ಅದು ಮೂವ್ ಆಗುತ್ತೆ. ಅದನ್ನು ನಾವು ಡಿಫ್ಯೂಷನ್ ಅಂತ ಹೇಳ್ತೀವಿ. ಡಿಫ್ಯೂಷನ್ ಈಸ್ ಒನ್ ಟೈಪ್ ಆಫ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಓಕೆ, ಕೆಲವೊಂದು ಬಾರಿ ಏನಾಗುತ್ತೆ, ಒಂದು ಸೆಲ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ನಾವು ದಿಸ್ ಈಸ್ ಒನ್ ಸೆಲ್, ಹಿಯರ್ ಆಲ್ಸೋ ಐ ಟೇಕ್. ನಾವು ದಿಸ್ ಈಸ್ ಒನ್ ಲಿವಿಂಗ್ ಸೆಲ್. ಈ ಸೆಲ್ಲನ್ನು ಒಂದು ಬೀಕರ್ನಲ್ಲಿ ಇಡಿ ಅಥವಾ ಒಂದು ಏನಂತಾರೆ ಗ್ಲಾಸ್ನಲ್ಲಿ ಇಡಿ, ಹೊರಗಡೆ ಪೂರ್ತಿ ಇಲ್ಲಿ ವಾಟರ್ ಹಾಕಿ ನೀರನ್ನು ತುಂಬಿ. ಓಕೆ, ಸೊ ಇಫ್ ಯು ಟೇಕ್ ದ ವಾಟರ್ ಕಾನ್ಸಂಟ್ರೇಷನ್, ವಾಟರ್ ಅಂದರೆ ಸಾಲ್ವೆಂಟ್, ಎಲ್ಲಿ ಜಾಸ್ತಿ ಇದೆ? ಹೊರಗಡೆ ಜಾಸ್ತಿ ಇದೆ. ಆಬ್ವಿಯಸ್ಲಿ ನೀರು ಎಷ್ಟು ಇಲ್ಲಿ ಶುದ್ಧ ಇದೆಯಲ್ಲ ಹೊರಗಡೆ, ಅಷ್ಟು ನೀರಂತೂ ಈ ಸೆಲ್ಲಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಫ್ ಯು ಟೇಕ್ ದ ಕಾನ್ಸಂಟ್ರೇಷನ್ ಆಫ್ ಸಾಲ್ವೆಂಟ್ ಆರ್ ವಾಟರ್, ವೇರ್ ಇಟ್ ಈಸ್ ಮೋರ್ ಔಟ್ಸೈಡ್ ದ ಸೆಲ್. ಓಕೆ, ಒಳಗಡೆ ಇದು ಕಡಿಮೆ ಆಯಿತು. ಸೊ ಅಲ್ಲಿ ಹೆಂಗೆ ನೀರು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊರಗಡೆಯಿಂದ ಸ್ಲೋ ಆಗಿ ಈ ಲಿಪಿಡ್ ಲೇಯರನ್ನು ದಾಟಿ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಆಸ್ಮೋಸಿಸ್. What is this osmosis? Osmosis is also one type of diffusion. It is also a type of passive transport where the water molecules, water move ಆಗೋದಕ್ಕೆ ನಾವು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಬೇರೆ ಗ್ಯಾಸಸ್ ಮೂವ್ ಆಗ್ಬೋದು ಅಥವಾ ಸ್ಮಾಲ್ ಅಯಾನ್ಸು ಮೂವ್ ಆಗ್ಬೋದು.
ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನಲ್ಲಿ ಸೆಲ್ ಮೆಂಬ್ರೇನ್ ಹೆಂಗೆ ಇನ್ವಾಲ್ವ್ ಆಗಿದೆ? ಸ್ಮಾಲ್ ಮೊಲಿಕ್ಯೂಲ್ಸ್ ಇರ್ತಾವಲ್ಲ, ಯೂಶ್ವಲಿ ನ್ಯೂಟ್ರಲ್ ಮೊಲಿಕ್ಯೂಲ್ಸ್. ವಾಟ್ ಡು ಯು ಮೀನ್ ಬೈ ನ್ಯೂಟ್ರಲ್ ಮೊಲಿಕ್ಯೂಲ್ಸ್? ಚಾರ್ಜ್ ಆಗದೇ ಇರುವಂತಹ ಮೊಲಿಕ್ಯೂಲ್ಸು. ನ್ಯೂಟ್ರಲ್ ಮೊಲಿಕ್ಯೂಲ್ಸು ಈಸಿಯಾಗಿ ಈ ಮೆಂಬ್ರೇನ್ ಒಳಗಡೆ ಹಾದು ಅವು ಟ್ರಾನ್ಸ್ಪೋರ್ಟ್ ಆಗ್ತವೆ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ದ passive transport. And you have to remember one word, that is along the concentration gradient. Along the concentration gradient. Okay, now ಈ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಇದೆಯಲ್ಲ, ಈ ಪ್ಯಾಸಿವ್ ಟ್ರಾನ್ಸ್ಪೋರ್ಟು ಹಾಗಾದರೆ ದಿಸ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ದ ಸ್ಮಾಲರ್ ಮೊಲಿಕ್ಯೂಲ್ಸ್. ಅಂದರೆ ಗ್ಯಾಸಿಯಸ್ ಮೊಲಿಕ್ಯೂಲ್ಸ್ ಆಗ್ಬೋದು, ಅಥವಾ ವಾಟರ್ ಆಗ್ಬೋದು, ಅಥವಾ ಸ್ಮಾಲ್ ಅಯಾನ್ಸ್ ಆಗ್ಬೋದು. ಬಟ್ ಹೌ ಅಬೌಟ್ ದ ಲಾರ್ಜರ್ ಮೊಲಿಕ್ಯೂಲ್ಸ್? ಸೊ ಈ ಲಾರ್ಜರ್ ಮೊಲಿಕ್ಯೂಲ್ಸನ್ನು ತೊಗೊಂಡ್ರೆ ಅವನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಸ್ಪೆಷಲ್ ಪ್ರೋಟೀನ್ಸ್ ಮೊಲಿಕ್ಯೂಲ್ ಇರ್ತವೆ. ಪ್ರೋಟೀನ್ ಮೊಲಿಕ್ಯೂಲ್ಸ್ ಅಂದರೆ ಇಂಟ್ರೆನ್ಸಿಕ್ ಪ್ರೋಟೀನ್ಸ್ ಇರ್ತವೆ. ಓಕೆ, ಎಲ್ಲಿ ಬಂತು ಇದು ಕಾನ್ಸೆಪ್ಟು? ಇವಾಗ ಗ್ಯಾಸ್ ಇತ್ತು ಅಂದರೆ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಈಸಿಯಾಗಿ ಈ ಲೇಯರನ್ನು ಪಾಸ್ ಆಗಿ ಹೋದವು. ವಾಟರ್ ಇತ್ತು ಅಂದರೆ ಅದು ಕೂಡ ನೀರು ಈಸಿಯಾಗಿ ಪಾಸ್ ಆಗಿ ಹೋಗ್ಬಿಡುತ್ತೆ. ಬಟ್ ಗ್ಲೂಕೋಸ್ ಅಂತಹ ಸ್ವಲ್ಪ ದೊಡ್ಡದಾಗಿರುವಂತಹ ಮೊಲಿಕ್ಯೂಲ್ಸ್ ಇದ್ದು ಅಂದರೆ ಅವು ಈ ಲಿಪಿಡ್ ಮೆಂಬ್ರೇನಲ್ಲಿ ದಾರಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವು ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರ್ತವೆ. ಸ್ಮಾಲ್ ಮೊಲಿಕ್ಯೂಲ್ಸ್ ಈಸಿಯಾಗಿ ಪಾಸ್ ಆಗ್ಬೋದು. ಬಟ್ ಹೌ ಅಬೌಟ್ ದ ಬಿಗ್ಗರ್ ಮೊಲಿಕ್ಯೂಲ್ಸ್ ಲೈಕ್ ಗ್ಲೂಕೋಸ್? ಯಾಕೆ ಗ್ಲೂಕೋಸ್ ತಗೊಂಡೆ? ಯಾಕಂದರೆ ಪ್ರತಿ ಸೆಲ್ಲು ಅದು ಜೀವಂತವಾಗಿರಬೇಕು ಅಂದರೆ ಅದಕ್ಕೆ ಗ್ಲೂಕೋಸ್ ಮೊಲಿಕ್ಯೂಲ್ಸ್ ಅಥವಾ ಎನರ್ಜಿ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಗ್ಲೂಕೋಸ್ ಒಳಗಡೆ ಬರ್ತಾ ಇರುತ್ತೆ, ಸೆಲ್ಸ್ ಒಳಗಡೆ ಬರ್ತಾ ಇರುತ್ತೆ. ಸೊ ಹೆಂಗೆ ಈ ಸೆಲ್ ಮೆಂಬ್ರೇನನ್ನು ದಾಟಿ ಗ್ಲೂಕೋಸ್ ಮೊಲಿಕ್ಯೂಲ್ಸ್ ಒಳಗಡೆ ಹೋಗ್ತವೆ? ದ್ಯಾಟ್ ಈಸ್ ವಿತ್ ದ ಹೆಲ್ಪ್ ಆಫ್ ದ ಸ್ಪೆಷಲ್ ಪ್ರೋಟೀನ್ಸ್ ಕಾಲ್ಡ್ ಆ್ಯಸ್ ಪ್ರೋಟೀನ್ ಅಥವಾ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಅಂತ ಕರೀತಾರೆ. ಚಾನಲ್ ಪ್ರೋಟೀನ್ಸ್ ಅಂತ ಹೇಳ್ತಾರೆ. ವೇರ್ ಡು ವಿ ಡ್ರಾ? Now here I will draw one channel protein. Okay, structure ಹೆಂಗಿರುತ್ತೆ? ಈ ರೀತಿಯಾಗಿರುತ್ತೆ. Now this is the channel protein. ಸರಿನಾ? ನಾವು ಈ ಸೆಲ್ ಮೆಂಬ್ರೇನ್ ಒಳಗಡೆ ಇಲ್ಲೇನು ಇಂಟ್ರೆನ್ಸಿಕ್ ಪ್ರೋಟೀನ್ ಅಂತ ತೆಗೆದಿದ್ದೀವಲ್ಲ, ಅದೇ ರೀತಿಯಾಗಿ ಅಲ್ಲಲ್ಲಿ ಈ ಪ್ರೋಟೀನ್ಸ್ ಇರ್ತವೆ. ಇವೇನು ಮಾಡ್ತವೆ? ಈ ಲಿಪಿಡ್ ಲೇಯರನ್ನು ದಾಟ್ ಹೋಗಲಿಕ್ಕೆ ಆಗದೇ ಇರುವಂತಹ ಏನು ಲಾರ್ಜರ್ ಮೊಲಿಕ್ಯೂಲ್ಸ್ ಇದಾವಲ್ಲ, ಈ ಮೊಲಿಕ್ಯೂಲ್ಸ್ಗಳು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಈ ಪ್ರೋಟೀನ್ಸ್ ಹೆಲ್ಪ್ ಮಾಡ್ತವೆ. ಹೆಂಗೆ ಹೆಲ್ಪ್ ಮಾಡ್ತವೆ? ಈ ಪ್ರೋಟೀನ್ಸ್ ಒಳಗಡೆ ಒಂದು ಪೂರ್ತಿಯಾಗಿ ಹೀಗೆ ಚಾನಲ್ ಇರುತ್ತೆ. ಚಾನಲ್ ಅಂದರೆ ಒಂದು ಕಾಲುವೆ ಅಥವಾ ಒಂದು ದಾರಿ ಅಂತ. ಸೊ ಈ ಚಾನಲ್ ಪ್ರೋಟೀನ್ಸು ದಿ ಲಾರ್ಜರ್ ಮೊಲಿಕ್ಯೂಲ್ಸ್ಗೆ ಒಂದು ದಾರಿ ಮಾಡಿಕೊಡ್ತವೆ ಒಳಗಡೆ ಬರಲಿಕ್ಕೆ. ಎದ್ರ ಒಳಗಡೆ? ಸೆಲ್ ಒಳಗಡೆ ಬರಲಿಕ್ಕೆ. ಗ್ಲುಕೋಸ್ ಮೊಲಿಕ್ಯೂಲ್ಸು ಆಬ್ವಿಯಸ್ಲಿ ಸೆಲ್ ಹೊರಗಡೆ ಜಾಸ್ತಿ ಇರ್ತವೆ, ಹೈಯರ್ ಕಾನ್ಸಂಟ್ರೇಷನ್. ಸೆಲ್ ಒಳಗಡೆ ಅದು ಕಡಿಮೆ ಆಗ್ತಾ ಬರ್ತಿರುತ್ತೆ. ಸೊ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ಬರಲಿಕ್ಕೆ ಈ ಚಾನಲ್ ಪ್ರೋಟೀನ್ಸು ಹೆಲ್ಪ್ ಮಾಡ್ತವೆ. ಆರ್ ಯು ಗೆಟ್ಟಿಂಗ್? ಸೊ ಪ್ಯಾಸಿವ್ ಡಿಫ್ಯೂಷನ್ನಲ್ಲಿ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ನಾವು ಏನೇನು ಕಲ್ತ್ವಿ? ಡಿಫ್ಯೂಷನ್ ಆಗ್ಬೋದು ಅಂದರೆ ಸ್ಮಾಲರ್ ಮೊಲಿಕ್ಯೂಲ್ಸು ಲಿಪಿಡ್ ಲೇಯರನ್ನು ಈಸಿಯಾಗಿ ದಾಟಿ ಅವು ಮೂವ್ ಆಗ್ಬೋದು. ಅದರಲ್ಲಿ ವಾಟರ್ ಮೂವ್ ಆಯಿತು ಅಂದರೆ ಅದನ್ನು ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಇನ್ ಕೇಸ್ ಆ ಮೊಲಿಕ್ಯೂಲ್ ಸೈಜ್ ದೊಡ್ಡದಾಗಿತ್ತು ಅಂದರೆ ಆ ಲಿಪಿಡ್ನಲ್ಲಿ ದಾಟಿ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಲ್ಲಿ ಸ್ಪೆಷಲ್ ಪ್ರೋಟೀನ್ಸ್ ಇರ್ತವೆ. ಆ ಪ್ರೋಟೀನ್ಸ್ ಏನವು? ಚಾನಲ್ ಪ್ರೋಟೀನ್ಸ್. ಅವೇನು ಮಾಡ್ತವೆ? ಈ ಮೊಲಿಕ್ಯೂಲ್ಸು ಈಸಿಯಾಗಿ ಒಳಗಡೆ ಬರಲಿಕ್ಕೆ ಅದ್ರ ಮಧ್ಯೆ ಒಂದು ಹಾದಿ ಇರುತ್ತೆ, ಅದನ್ನು ದಾಟ್ಕೊಂಡು ಈಸಿಯಾಗಿ ಅವು ಒಳಗಡೆ ಬಂದುಬಿಡ್ತವೆ. ಎಕ್ಸಾಂಪಲ್ ಯಾವುದು? ಗ್ಲೂಕೋಸ್. ಓಕೆ, ಐ ಹೋಪ್ ನಿಮಗೆ ಪ್ಯಾಸಿವ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸೆಂಟೆನ್ಸ್, ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ನಾವು ಕಮಿಂಗ್ ಟು ಆ್ಯಕ್ಟಿವ್, ದಿಸ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲೇ ಇದೆ. ಆ್ಯಕ್ಟಿವ್ ಅಂದರೆ ಏನು? ನಾವು ಆ್ಯಕ್ಟಿವ್ ಆಗಿರೋದು ಅಂದರೆ ಏನು? ಎನರ್ಜೆಟಿಕ್ ಆಗಿರೋದು ಅಂತ ಅರ್ಥ. ಸೊ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಎದರ ಅವಶ್ಯಕತೆ ಬೇಕು? ಇಲ್ಲಿ ಎನರ್ಜಿ ಅವಶ್ಯಕತೆ ಬೇಕು. ಆ್ಯಂಡ್ ಇನ್ ಕೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎನರ್ಜಿ ಅಂದರೆ ಏನು? ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂತಹ ಒಂದು ಮೊಲಿಕ್ಯೂಲ್ ಇದು. ಸೊ ಈ ಮೊಲಿಕ್ಯೂಲ್ ಅಂದರೆ ಎನರ್ಜಿ ಅಂತ ಅರ್ಥ. ಓಕೆ, ಯಾಕೆ ಇಲ್ಲಿ ಎನರ್ಜಿ ಬಂತು? ಬಿಕಾಸ್ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್ ದ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್.
ಇಲ್ಲೇನು ಬಂತು, ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಇಲ್ಲಿ ಅಗೇನ್ಸ್ಟ್ ಅಂದರೆ ಏನು, ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಅಗೇನ್ ಫೇಮಸ್ ಎಕ್ಸಾಂಪಲ್ ಇಲ್ಲೇನು ತೊಗೊಂಡಿದ್ವಿ, ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಿಂದ ಟ್ಯಾಪಲ್ಲಿ ನೀರು ಬರೋದೇನು, ಅದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಯಾಕಂದರೆ ಅಲ್ಲಿ ಜಾಸ್ತಿ ಇದೆ ಕಾನ್ಸಂಟ್ರೇಷನ್ನು, ಕೆಳಗಡೆ ಈಸಿಯಾಗಿ ಬಂದುಬಿಡುತ್ತೆ. ಅದನ್ನೇ ನೀವು ಅಂಡರ್ಗ್ರೌಂಡ್ ನೀರಿರುತ್ತಲ್ಲ ಮನೆಯಲ್ಲಿ ಸ್ಟೋರ್ ಮಾಡಿರ್ತೀವಲ್ಲ, ಅದನ್ನು ಓವರ್ ಹೆಡ್ ಟ್ಯಾಂಕಿಗೆ ನೀವು ಕಳಿಸ್ಬೇಕಂದ್ರೆ ಮೊದಲು ಸ್ವಿಚ್ ಬಟನ್ ಹಾಕಬೇಕು. ಸ್ವಿಚ್ ಬಟನ್ ಅಂದರೆ ಏನು, ಅದು ಎಲೆಕ್ಟ್ರಿಸಿಟಿ ಅಂದರೆ ಏನು, ಇಟ್ ಈಸ್ ಒನ್ ಫಾರ್ಮ್ ಆಫ್ ಎನರ್ಜಿ. ಸೊ ಅಲ್ಲಿ ನಾವು ಎನರ್ಜಿಯನ್ನು ಬಳಸ್ಕೊಂಡು ಕೆಳಗಡೆ ಇರುವಂತಹ ನೀರನ್ನು ಮೇಲ್ಗಡೆ ನಾವು ಪಂಪ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಅದಕ್ಕೆ ಇಲ್ಲಿ ಅಗೇನ್ಸ್ಟ್ ಅಂತ ಯೂಸ್ ಮಾಡಿದ್ದೀವಿ, ಇಲ್ಲಿ ಏನು ಅಲಾಂಗ್ ಅಂತ ಯೂಸ್ ಮಾಡಿದ್ದೀವಿ. ಓಕೆ, ನೌ ದ ಎಕ್ಸಾಂಪಲ್ ಫಾರ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಎಕ್ಸಾಂಪಲ್ ಯಾವುದಾದಿತ್ತು, ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ಬೋದು, ವಾಟರ್ ಮಾಲಿಕ್ಯೂಲ್ಸ್ ಮೂವ್ ಆಗ್ಬೋದು, ಅಥವಾ ಗ್ಲುಕೋಸ್ ಮೂವ್ ಆಗ್ಬೋದು. ಇಲ್ಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಪಂಪ್. ಸಿ ಹಿಯರ್, ಇಲ್ಲಿ ವಾಟರನ್ನು ಪಂಪ್ ಮಾಡಬೇಕು ಅಂತ ಹೇಳಿದ್ವಲ್ಲ, ಸೊ ಇಲ್ಲಿ ಪಂಪ್ ನೆನ್ಪಿಟ್ಕೋಬೋದು ಈಸಿಯಾಗಿ. ಸೊ ಇಫ್ ಯು ಟೇಕ್ ದ ಪ್ಲಾಸ್ಮಾ ಮೆಂಬ್ರೇನ್ ಹಿಯರ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್, ಸಿ ನೌ ದಿಸ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಸರಿನಾ? ವಾಟ್ ಆರ್ ದೀಸ್ ಆರ್ ದ ಫಾಸ್ಫೋಲಿಪಿಡ್ ಹೆಡ್ ಪೋರ್ಷನ್. ಇದೇನು, ದೀಸ್ ಆರ್ ದ ಟೇಲ್ ಪೋರ್ಷನ್. ಓಕೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಹೆಂಗಾಗುತ್ತೆ, ಎದಕ್ಕಾಗುತ್ತೆ? ಸಿ, ಸೋಡಿಯಂ ಪೊಟ್ಯಾಷಿಯಮ್ ಪಂಪ್ ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ, ಈ ಪೊಟ್ಯಾಷಿಯಮ್ ಇದೆಯಲ್ಲ, ಯೂಶ್ವಲಿ ಪೊಟ್ಯಾಷಿಯಮ್ ಕಾನ್ಸಂಟ್ರೇಷನ್ ಈಸ್ ಲೆಸ್ ಔಟ್ಸೈಡ್ ಆ್ಯಂಡ್ ಇಟ್ ಈಸ್ ಮೋರ್ ಇನ್ಸೈಡ್. ಓಕೆ, ಇವಾಗ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಆಯಿತು ಅಂದರೆ ಅದು ಈಸಿಯಾಗಿ ಹೈಯರ್ ಟು ಲೋವರ್ ಹೋಗಿಬಿಡಬೇಕು. ಬಟ್ ಇಲ್ಲೇನಾಗ್ತಿದೆ, ಪೊಟ್ಯಾಷಿಯಮ್ ಆಲ್ದೋ ಇಟ್ ಈಸ್ ಲೆಸ್ ಔಟ್ಸೈಡ್, ಇಟ್ ಹ್ಯಾಸ್ ಟು ಎಂಟರ್ ದ ಸೆಲ್. ಯಾಕೆ? ಸೆಲ್ಲಿಗೆ ಈ ಪೊಟ್ಯಾಷಿಯಮದ್ದು ತುಂಬ ಇಂಪಾರ್ಟೆಂಟ್ ಅಂದರೆ ಅವಶ್ಯಕತೆ ಇರುತ್ತೆ, ಎಸ್ಪೆಷಲಿ ಇನ್ ನರ್ವ್ ಸೆಲ್. ಓಕೆ, ಸೊ ಕಡಿಮೆ ಇದ್ರೂ ಕಡಿಮೆಯಿಂದ ಅದು ಜಾಸ್ತಿ ಕಡೆ ಮೂವ್ ಆಗಬೇಕು. ಸೊ ಹೀಗಿದ್ದಾಗ ಎದರ ಅವಶ್ಯಕತೆ ಇದೆ, ಇಲ್ಲಿ ATP ಎನರ್ಜಿದು ಅವಶ್ಯಕತೆ ಇದೆ. ಅಲಾಂಗ್ ವಿತ್ ದ ATP ಇಲ್ಲಿ ಕೆಲವೊಂದು ಸ್ಪೆಷಲ್ ಪ್ರೋಟೀನ್ಸು ಹೆಲ್ಪ್ ಮಾಡ್ತವೆ. ದೇ ಆರ್ ಕಾಲ್ಡ್ ಆ್ಯಸ್ ಕ್ಯಾರಿಯರ್ ಪ್ರೋಟೀನ್ಸ್. ನಾವು ಹೌ ಆರ್ ದಿಸ್ ಕ್ಯಾರಿಯರ್ ಪ್ರೋಟೀನ್ಸ್? ಸ್ಟ್ರಕ್ಚರನ್ನು ತಗೊಂಡ್ರೆ, ನೋ ದಿಸ್ ಈಸ್ ಒನ್ ಕ್ಯಾರಿಯರ್ ಪ್ರೋಟೀನ್. ಇಲ್ಲಿ ಚಾನಲ್ ಪ್ರೋಟೀನ್ ಇತ್ತು, ಸ್ಟ್ರಕ್ಚರ್ ನೋಡಿ, ಚಾನಲ್ ಪ್ರೋಟೀನಲ್ಲಿ ಫುಲ್ ಒಂದು ದಾರಿ ಅಂತ ಇದೆ, ಓಪನ್ ಆಗಿದೆ. ಬಟ್ ಇಲ್ಲಿ ಹಾಗಿಲ್ಲ, ಹಾಫ್ ಓಪನ್ ಇದೆ, ಹಾಫು ಪೂರ್ತಿ ಕ್ಲೋಸ್ ಆಗಿದೆ. ಸೊ ಇವೇನು ಮಾಡ್ತವೆ, ಇದು ಕ್ಯಾರಿಯರ್ ಪ್ರೋಟೀನ್ಸ್ ಇದಾವಲ್ಲ, ಐ ವಿಲ್ ರೈಟ್ ಹಿಯರ್ ಕ್ಯಾರಿಯರ್ ಪ್ರೋಟೀನ್ಸ್. ಎಲ್ಲಿ ಬರ್ತವೆ? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ನಲ್ಲಿ ಬರ್ತವೆ. ಈ ಕ್ಯಾರಿಯರ್ ಪ್ರೋಟೀನ್ಸು ತುಂಬ ಸ್ಪೆಸಿಫಿಕ್ ಆಗಿರ್ತವೆ. ಓಕೆ, ಅವೇನು ಮಾಡ್ತವೆ, ಯಾವ ಮಾಲಿಕ್ಯೂಲ್ಸ್ ಒಳಗಡೆ ಬರಬೇಕಲ್ಲ, ಎನರ್ಜಿ ಅಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇದ್ರೂ ಅಲ್ಲಿಂದನೇ ಬರಬೇಕು. ಸೊ ಆ ಕ್ಯಾರಿಯರ್ ಪ್ರೋಟೀನ್ಸ್ ಏನು ಮಾಡ್ತವೆ, ಅಂತಹ ಮಾಲಿಕ್ಯೂಲ್ಸನ್ನು ಅಟ್ರ್ಯಾಕ್ಟ್ ಮಾಡಿ ಅವು ಬೈಂಡ್ ಮಾಡ್ಕೋತವೆ. ಓಕೆ, ಈ ಬೈಂಡ್ ಆಯಿತು ಆಗಲಿಕ್ಕೆ ಇಲ್ಲಿ ATP, ನೋ ದಿಸ್ ಈಸ್ ಎನರ್ಜಿ, ದಿಸ್ ಈಸ್ ATP. ಸೊ ಎನರ್ಜಿ ಮಾಲಿಕ್ಯೂಲ್ಸ್ ಬರುತ್ತೆ, ಅದು ಬೈಂಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ಸೇಮ್ ಮಾಲಿಕ್ಯೂಲ್ ಏನಾಗುತ್ತೆ, ಇಲ್ಲೇನು ಕ್ಯಾರಿಯರ್ ಪ್ರೋಟೀನ್ ಇದೆಯಲ್ಲ, ಅದು ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ಮೇಲ್ಗಡೆ ಹೀಗೆ ಕ್ಲೋಸ್ ಆಯಿತು ಅಂದರೆ ಕೆಳಗಡೆ ಓಪನ್ ಆದ ತಕ್ಷಣ ಈ ಮಾಲಿಕ್ಯೂಲು ಈ ಕಡೆ ಬಂದುಬಿಡುತ್ತೆ. ಈ ಕಡೆ ಬಂದ ತಕ್ಷಣ ATP ಮಾಲಿಕ್ಯೂಲ್ ಮತ್ತೆ ಡಿಟ್ಯಾಚ್ ಆಗಿಬಿಡುತ್ತೆ. ಮತ್ತು ಹೊಸದೊಂದು ATP ಮಾಲಿಕ್ಯೂಲು ಮತ್ತು ಒನ್ ಮೋರ್ ಮಾಲಿಕ್ಯೂಲ್ ವಿಲ್ ಬಿ ಅಟ್ಯಾಚ್ಡ್, ಮತ್ತು ಅದು ಕೆಳಗಡೆ. ಸೊ ಇಲ್ಲೇನಾಗ್ತಿದೆ, ಈ ಕ್ಯಾರಿಯರ್ ಪ್ರೋಟೀನ್ಸು ಕಂಟಿನ್ಯೂಸ್ ಆಗಿ ಬೈಂಡ್ ಮಾಡಿಕೊಂಡು ಮತ್ತೆ ಕೆಳಗೆ ಹಾಕ್ತವೆ, ಬೈಂಡ್ ಮಾಡಿಕೊಂಡು ಕೆಳಗೆ ಹಾಕ್ತವೆ. ಸೊ ಇಲ್ಲೇನು ಕೆಲಸ ಆಗ್ತಿದೆಯಲ್ಲ, ಇದಕ್ಕೆ ಎದರ ಅವಶ್ಯಕತೆ ಇದೆ, ಎನರ್ಜಿ ಅವಶ್ಯಕತೆ ಇದೆ. ಸೊ ದಿಸ್ ಈಸ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ದ ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ಹಾಗಿಲ್ಲ, ಈ ಚಾನಲ್ ಪ್ರೋಟೀನು ಒಳಗಡೆ ದಾರಿ ಇದೆ, ಆರಾಮಾಗಿ ನೀವು ಹೋಗ್ಬಿಡಪ್ಪ ಅಂತ ಹೇಳ್ಬಿಡ್ತವೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಸೆಕ್ಯೂರಿಟಿ ಇದ್ದಂಗೆ, ನನಗೇನಾದರೂ ದುಡ್ಡು ಕೊಡು ಅಂದಷ್ಟೇ ನಾನು ಓಪನ್ ಆಗ್ತೀನಿ ಅಂತ. ದುಡ್ಡು ಅಂದರೆ ಯಾವುದಿದು, ಇಲ್ಲಿ ATP ಇದ್ದಂಗೆ. ಸೊ ATPನ ನೀವು ಕೊಟ್ಟರೆ ಅದು ಓಪನ್ ಆಗುತ್ತೆ, ಒಂದು ಮಾಲಿಕ್ಯೂಲ್ ಹೊರಗೆ ಬರುತ್ತೆ. ಮತ್ತೆ ATP ಕೊಡಿ, ಮತ್ತೆ ಓಪನ್ ಆಗುತ್ತೆ, ಮತ್ತೆ ಒಂದು ಮಾಲಿಕ್ಯೂಲು ಒಳಗಡೆ ಬರುತ್ತೆ. ಸೊ ಅಲ್ಟಿಮೇಟಾಗಿ ಏನಾಗ್ತಾ ಇದೆ, ಮಾಲಿಕ್ಯೂಲ್ಸ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದಾವೆ, ಹೊರಗಡೆಯಿಂದ ಒಳಗೆ ಅಥವಾ ಒಳಗಡೆಯಿಂದ ಹೊರಗೆ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್.
along the concentration gradient and here it is against the concentration gradient. ಈ ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಅರ್ಥ ಆಗಲೇಬೇಕು. ಆಗಿಲ್ಲ ಅಂದರೆ ಮತ್ತೆ ಮತ್ತೆ ರಿವೈಸ್ ಮಾಡಿ. ಪ್ಯಾಸಿವ್ ಅಂದರೆ ಈಸಿಯಾಗಿ ಹೈಯರ್ ಟು ಲೋವರ್ ಮೂವ್ ಆಗುತ್ತೆ. ಆ್ಯಕ್ಟಿವ್ ಅಂತಂದರೆ ತುಂಬ ಕಷ್ಟಪಟ್ಟು ಎನರ್ಜಿಯನ್ನು ಇಟ್ಕೊಂಡು ಈ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನಿಗೆ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟು ಮೂವ್ ಆಗುತ್ತೆ. ಸೊ ಒಂದು ಸತಿ ಇಲ್ಲಿ ಮಾಲಿಕ್ಯೂಲ್ ಒಳಗಡೆ ಬಂತು ಅಂತಂದರೆ ಮುಗೀತು, ಇದು ಮತ್ತೆ ಮೇಲ್ಗಡೆ ಓಪನ್ ಆಗಿಬಿಡುತ್ತೆ ಹೀಗೆ. ಓಕೆ, ಅಗೇನ್ ಒನ್ ಮೋರ್ ಮಾಲಿಕ್ಯೂಲ್ ವಿಲ್ ಬೈಂಡ್ ಹಿಯರ್, ಮತ್ತು ಇಲ್ಲಿ ಎ ಟಿ ಪಿನ ತಗೊಳುತ್ತೆ, ಮತ್ತು ಅದು ಒಳಗಡೆ ಓಪನ್ ಆಗಿಬಿಡುತ್ತೆ. ಅಗೇನ್ ಒನ್ ಮೋರ್ ಮಾಲಿಕ್ಯೂಲ್. ಸೊ ಲೋವರ್ ಟು ಹೈಯರ್ ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಇಲ್ಲಿ ಚಾನಲ್ ಪ್ರೋಟೀನ್ಸ್ ಹೆಲ್ಪ್ ಮಾಡ್ತವೆ. ರಿಮೆಂಬರ್, ಚಾನಲ್ ಪ್ರೋಟೀನ್ಸ್ ಅದು ಯಾವಾಗ ಇನ್ ಕೇಸ್ ಟ್ರಾನ್ಸ್ಪೋರ್ಟ್ ಆಗುವಂತಹ ಮಾಲಿಕ್ಯೂಲ್ಸು ದೊಡ್ಡ ಇದ್ದು ಅಂದರೆ ಚಾನಲ್ ಪ್ರೋಟೀನ್ಸ್ ಇಲ್ಲಿ ಬರ್ತವೆ. ಇಲ್ಲಿ ಕ್ಯಾರಿಯರ್ ಪ್ರೋಟೀನ್. ಕ್ಯಾರಿಯರ್ ಅಂತಂದರೆ ಏನು? ಇವಾಗ ನಾವು ಹೋಗಬೇಕಾದ್ರೆ ಬ್ಯಾಗನ್ನು ಕ್ಯಾರಿ ಮಾಡ್ತೀವಿ, ಹಾಗೆ ಈ ಪ್ರೋಟೀನ್ಸು ಮಾಲಿಕ್ಯೂಲ್ಸ್ಗಳನ್ನು ಕ್ಯಾರಿ ಮಾಡ್ತವೆ. ಸೊ ಇಲ್ಲಿ ಚಾನಲ್ ಪ್ರೋಟೀನ್ಸ್, ಇಲ್ಲಿ ಕ್ಯಾರಿಯರ್ ಪ್ರೋಟೀನ್ಸ್. Did you get this? So in this video we have studied about the cell membrane, structure of the cell membrane ಅಥವಾ plasma membrane. ಅದಾದಮೇಲೆ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂದರೆ ಅದು ಮೆಂಬ್ರೇನ್ ಫ್ಲೂಯಿಡಿಟಿಯನ್ನು ಹೇಳುತ್ತೆ. ಅದಾದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ದ ಫಂಕ್ಷನ್ ಆಫ್ ಸೆಲ್ ಮೆಂಬ್ರೇನ್, ದಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಮಾಲಿಕ್ಯೂಲ್ಸ್. ಹೆಂಗೆ ಆಗ್ತದೆ? ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಆಗ್ತದೆ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ಮಾಲಿಕ್ಯೂಲ್ ವಿಚ್ ಈಸ್ ನೀಡೆಡ್ ಫಾರ್ ದ ಸೆಲ್, ಪ್ಯಾಸಿವ್ ಆಗ್ಬೋದು, ಆ್ಯಕ್ಟಿವ್ ಆಗ್ಬೋದು. ಗ್ಯಾಸಿಯಸ್ ಅಥವಾ ಚಿಕ್ಕದಾಗಿತ್ತು ಅಂದರೆ ಪ್ಯಾಸಿವ್ ಆಗಿಬಿಡ್ತವೆ. ಚಾರ್ಜ್ಡ್ ಪಾರ್ಟಿಕಲ್ಸ್, ಸಿ ಹಿಯರ್, ಇಲ್ಲಿ ಚಾರ್ಜ್ ಅಂತ ಬಂತು, ಹೌದಾ? ಅಂದರೆ ಪೋಲಾರ್ ಇದ್ದಂಗೆ. ಸೊ ಚಾರ್ಜ್ ಪಾರ್ಟಿಕಲ್ಸ್ ಇದ್ದು ಅಂತಂದರೆ ಅವು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗ್ತವೆ. Okay, so this is all about the cell membrane, the structure, the nature, then the function. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ವಿಲ್ ಟ್ರೈ ಟು ರಿಸಾಲ್ವ್ ದೆಮ್, ಆ್ಯಂಡ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಾರ್ಟ್ ವಿತ್ ದ ಸೆಲ್ ವಾಲ್. ಟಿಲ್ ದೆನ್ ಪ್ಲೀಸ್ ಪ್ರಾಕ್ಟೀಸ್ ಆಲ್ ದೀಸ್ ಸ್ಟ್ರಕ್ಚರ್ಸ್, ದೆನ್ ನೋಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ರೆಫರ್ ಮಾಡಿ, ಆ್ಯಂಡ್ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಕಾನ್ಸೆಪ್ಟ್ ಆಫ್ ಸೆಲ್ ವಾಲ್. ಟಿಲ್ ದೆನ್ ಸ್ಟಡಿ ಮಾಡ್ತಾಯಿರಿ, ಹಾರ್ಡಾಗಿ ಎಲ್ಲ ಡಯಾಗ್ರಾಮ್ಸನ್ನು ನೀಟಾಗಿ ಕಾನ್ಸೆಪ್ಟನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.